ಆ ಜೀವನ ವ್ಯರ್ಥವಾದ ಜೀವನ ಅಂತ ವಿಸ್ತಾರವಾಗಿ ಹೇಳಿದರು. ಅದ ನಂತರ ಮುಂದಿನ ಕಥೆಯನ್ನು ಹೇಳ್ತಾರೆ. ಇಷ್ಟು ಶುಕಾಚಾರ ಮಾತನ್ನು ಕೇಳಿದ ಮುಂಚೆನೇ ಅವನಿಗೆ ಬೇಕಾದಷ್ಟು ಭಕ್ತಿ ಇದೆ, ಬೇಕಾದಷ್ಟು ಅವನ ಶ್ರದ್ಧೆ ಇದೆ. ಇಷ್ಟು ದೊಡ್ಡವರ ಬಾಯಿಂದ ಬಂದ ಮಾತಿನಿಂದ ಆ ಶ್ರದ್ಧೆ ಇನ್ನೂ ದೃಢವಾಯಿತು, ಆ ಭಕ್ತಿ ಇನ್ನೂ ದೃಢವಾಯಿತು. ಅಲ್ಲಿ ರಾಜ್ಯೇ ಚಾಪಿಕಲೆ ನಿತ್ಯ ನಿರೂಢಾಂ ಮಮತಾಂ ಜಹು, ಅವರ ಮಾತಿನಿಂದ ಹೆಂಡತಿ ಮಕ್ಕಳು ರಾಜ್ಯದಲ್ಲಿದ್ದ ಮಮತೆಯನ್ನು ಬಿಟ್ಟ ಅಂತಿದೆ. ಆಚಾರ್ಯ ತಾತ್ಪರ್ಯ ಬರೀತಾರೆ. ಅವನಿಗೇನು ಮಮತೆ ಇರಲಿಲ್ಲ ಪರೀಕ್ಷಿತ ರಾಜನಿಗೆ. ಉಳಿದ ರಾಜರಿಗೆ ಇರುತ್ತೆ, ಯಾವುದೋ ಉಳಿದ ರಾಜರಿಗೆ ಇರುತ್ತೋ ಹೆಂಡತಿ ಮಕ್ಕಳು ರಾಜ್ಯ ಅಂತ, ಅದನ್ನು ಮುಂಚೆ ಬಿಟ್ಟಿದ್ದನ್ನು ಇವರು ಯಾವತ್ತೂ ವಿಶೇಷವಾಗಿ ಬಿಟ್ಟ ಅಂತ ಅರ್ಥವನ್ನು ಮಾಡಬೇಕು ಹೊರತಾಗಿ ಪರೀಕ್ಷಿತ ರಾಜನಿಗೆ ಮಮತೆ ಇರಲಿಲ್ಲ. ಇದೇ ಅರ್ಥವನ್ನು ಕೇಳಿದ್ದಾನೆ. ಸಂಸ್ಥಾ ವಿಜ್ಞಾನ ಸನ್ಯಸ್ಯ ಕರ್ಮತ್ರ ಇವರಿಕ ವಾಸನೆ ಭಗವತಿ ಸ್ವಾತ್ಮಭಾವಂ ಯಂಗತಃ. ಹೇಳ್ತಾನೆ ಪರೀಕ್ಷಿತ ರಾಜ, ನಿಮ್ಮ ಮಾತನ್ನು ಕೇಳ್ತಾ ನನಗೆ ಇಷ್ಟು ಸಂತೋಷವಾಗ್ತಾ ಇದೆ. ದೇವರ ಮಹಿಮೆಯನ್ನು ಹೇಳ್ತಾ ಇದ್ದೀರಿ ಹೇಳಿ. ದೇವರು ಹೇಗೆ ಸೃಷ್ಟಿಯನ್ನು ಮಾಡ್ತಾನೆ, ದೇವರು ಹೇಗೆ ಸಂಹಾರವನ್ನು ಮಾಡ್ತಾನೆ, ದೇವರು ರಕ್ಷಣೆಯನ್ನು ಮಾಡೋದು ಹೇಗೆ, ಯಾಮ್ಯಾಂ ಶಕ್ತಿ ಉಪಾಶ್ರಿತ್ಯ ಪುರುಷಕ್ತಿ ಪರಮಾನ್ ಅನಂತ ಶಕ್ತಿ ಪುರುಷ ಪುರಾಣ. ಆದರೆ ಸೃಷ್ಟಿ ಸ್ಥಿತಿಮಾನಗಳನ್ನು ಮಾಡಬೇಕಾದ್ರೆ ಒಂದು ಶಕ್ತಿಯನ್ನು ತೆಗೆದುಕೋತಾರೆ. ಸೃಷ್ಟಿ ಮಾಡೋಕೆ ಒಂದು ಶಕ್ತಿ, ಸಂಹಾರ ಮಾಡುವ ಒಂದು ಶಕ್ತಿ. ಎಲ್ಲ ಶಕ್ತಿಗಳು ದೇವರ ಸ್ವರೂಪಭೂತವಾದದ್ದು, ಅನಾದಿ ನಿತ್ಯವಾದದ್ದು. ಆತ್ಮಾನಂ ಕ್ರೀಡನ್ ಕರೋತಿ ವಿಕರೋತಿ ಚ. ಇದೊಂದು ಲೀಲೆ. ಜಗತ್ತನ್ನು ಸೃಷ್ಟಿ ಅನ್ನೋದು ಲೀಲೆ ಅವನಿಗೆ. ನಮಗೇನೋ ಒಂದು ಸಣ್ಣ ಕೆಲಸ ಮಾಡ್ಬೇಕಾದ್ರೆ ಇಷ್ಟೇ ಟೆನ್ಷನ್ನು. ದೇವರು ಎಷ್ಟು ಮಾಡ್ತಾರೆ ಅಂತಂದರೆ, ಈ ಜಗತ್ತಲ್ಲಿ ಎಷ್ಟು ಜೀವರಾಶಿಗಳಿದೆ, ಅಷ್ಟು ಜೀವರಾಶಿಗಳ ಮನಸ್ಸಲ್ಲಿ ಏನಿದೆ ಎಲ್ಲವನ್ನೂ ಅವ್ರು ನೋಡ್ತಾರೆ, ಎಲ್ಲವೂ ಅವ್ರಿಗೆ ಏನೇನು ಮಾಡಬೇಕು ಮಾಡ್ತಾರೆ. ಇಷ್ಟೇ ಅಲ್ಲ, ಎಷ್ಟು ಜನ ಮುಕ್ತರಾಗಿದ್ದಾರೆ, ಅಂತ ಮುಕ್ತರಿದ್ದಾರೆ, ಅವರು ಮಾಡಬೇಕಾದ್ದೆಲ್ಲ ದೇವರು ಮಾಡ್ತಾರೆ. ಅದಲ್ಲದೆ ಇನ್ನೂ ಸೃಷ್ಟಿಗೆ ಬರದೇ ಇದ್ದವರು ಇನ್ನು ಎಷ್ಟೋ ಇದ್ದಾರೆ, ಅವರೇನು ಇನ್ನೂ ಲಿಂಗ ಶರೀರದಲ್ಲೇ ಇದ್ದಾರೆ. ಅವ್ರಿಗೆ ಸೂಕ್ಷ್ಮವಾದ ಮನಸ್ಸಿನಲ್ಲಿ ಏನು ಮಾಡಬೇಕು ಎಲ್ಲ ಕಡೆ ಇದ್ದಾನೆ. ಹೀಗಾಗಿ ನಾವು ದೇವರ ಅನಂತತ್ವ ಅಂದರೆ ಏನು ಅಂತ ನಮಗೆ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅವನ ಜ್ಞಾನ ಅನಂತ, ಅವನ ಶಕ್ತಿ ಅನಂತ, ಅವನ ಕ್ರಿಯೆ ಅನಂತ. ಇದು ಲೀಲೆ, ಅನಾಯಾಸ. ಸಂಗೀತವನ್ನು ಹೇಳೋ ತಲೆಯನ್ನು ಹೇಗೆ ಅಲ್ಲಾಡಿಸ್ತಾನೋ ಅದಕ್ಕೇನು ಶ್ರಮ ಪಡಬೇಕಾಗಿಲ್ವೋ ಹಾಗೆ ನೃತ್ಯಗಾನಾದಿಗಳಂತೆ ಲೀಲೆ ಅವನಿಗೆ ಅಷ್ಟು ಅನಾಯಾಸ ಮಾಡ್ತಾ ಇದ್ದರೆ ದೇವರ ಮಹಿಮೆಯನ್ನು ಮತ್ತವರು ತಿಳ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ವಿವರ್ಷಿ ಭೂರ್ಜಸ್ವೇಕ ಕೊರೋನ್ ಕರ್ಮಾಣಿ ಜನ್ಮಭಿ. ಸರಿ, ನಮ್ಮಂಥವ್ರಿಗೆ ಅರ್ಥ ಆಗೋದಿಲ್ಲ, ನೀವು ಹೇಳಿ. ನೀವು ಶಬ್ದ ಬ್ರಹ್ಮಣ ನಿಷ್ಪಾತಃ ಪರಸ್ಪಂಚಭಾನ್ ಕಲು. ಶುಕಾಚಾರ್ಯ ಹೇಳ್ತಾ ಇದ್ದಾನೆ, ಶಬ್ದ ಬ್ರಹ್ಮ ಮತ್ತು ಪರಬ್ರಹ್ಮ ವೇದದಲ್ಲೂ ಇಷ್ಟಾತರು, ವೇದಾರ್ಥವಾದ ನಾರಾಯಣದಲ್ಲೂ ಇಷ್ಟಾತರಾದವರು. ಆದರೆ ನೀವು ಹೇಳಿ ಕಥೆಯನ್ನು ಅಂತ ಹೇಳ್ತು. ದೇವರ ಸ್ಮರಣೆ ಮಾಡಿ ಹೇಳ್ತಾರೆ. ಒಂದು ಮಂಗಳಾಚರಣೆ ಮಾಡ್ತಾರೆ. ಜನ್ಮಾದ್ಯಸೀತ ಅನ್ನೋದು ನಮ್ಮ ವೇದವ್ಯಾಸ ದೇವರ ಮಂಗಳಾಚರಣೆ. ಆದರೆ ಶುಕಾಚಾರ್ಯರು ಪರೀಕ್ಷಿತ ರಾಜ ಭಾಗವತ ಹೇಳ್ತಾ ಇನ್ನೊಂದು ಮಂಗಳಾಚರಣೆಯನ್ನು ಮಾಡ್ತಾರೆ. ನಮ್ಮ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವ ಸ್ಥಾನ ನಿರೋಧ ಲೀಲೆಯ ಗೃಹೀತ ಶಕ್ತಿ ತೃತೀಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವೃತ್ಮನೇ ನಮಃ ಶುರುವಾಗುತ್ತೆ. ನಮ ಪರಸ್ಮೈ ಪುರುಷಾಯ ಭೂಯಸೆ. ಪರಪುರುಷ ಭೂಯಸೆ ಅಂದರೆ ಪೂರ್ಣನಾದವನು, ಎಲ್ಲವೂ ಪೂರ್ಣವನು. ಅವನ ಜ್ಞಾನ ಪೂರ್ಣ, ಅವನ ಶಕ್ತಿ ಪೂರ್ಣ, ಅವನ ಆನಂದ ಪೂರ್ಣ, ಯಾವುದೋ ಅಪೂರ್ಣ ಅಲ್ಲ. ಭೂಮ್ನ ಕೃತೋಜ್ಜಾಯಸ್ತು. ಏನೇನು ಗುಣ ಇದೆ, ಉತ್ಕರ್ಷ ಪ್ರಾಪ್ತವಾದ ಗುಣ, ಅದು ಅಪರಿಮಿತವಾಗಿದೆ ಅಂತ ತಿಳ್ಕೊಳ್ತಕ್ಕಂಥ ದೊಡ್ಡ ಉಪಾಸನೆ ಅಂತ ಹೇಳ್ತಾರೆ. ಅಂತಹ ಭೂಮ್ನೆ ಸದುದ್ಭವ ಸ್ಥಾನ ನಿರೋಧ ಲೀಲೆಯ. ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೋಸ್ಕರ 3 ಶಕ್ತಿಯನ್ನು ತೆಗೆದುಕೋತಾರೆ. ಮುಂಚೆಯಿಂದ ಮೊದಲನೇ ಶ್ಲೋಕದಿಂದ ಸದುದ್ಭವ ಸ್ಥಾನ ನಿರೋಧಲೀಯ. ಜಗತ್ತು ಸತ್ಯವಾದದ್ದು. ಜಗತ್ತು ಸತ್ಯವಾದದಾದ್ರಿಂದ ಇದನ್ನು ಸೃಷ್ಟಿಯನ್ನು ಮಾಡುವವನಿಗೆ ಅವನು ಬೇಕಾದ ಸಾಮರ್ಥ್ಯ ಬೇಕು. ಮಿಥ್ಯಾಭೂತವಾದರೆ ಈ ಮಾಯಾಜ ಮಾಡುವವನು ಇಲ್ಲದೇ ಇದು ದುಡ್ಡನ್ನು ಸೃಷ್ಟಿ ಮಾಡ್ತಾನೆ. ಇಲ್ಲದೇ ಸೃಷ್ಟಿಯನ್ನು ಮಾಡಿದ್ರೆ ಅದರಿಂದ ಏನೋ 3 ಕಾಸು ಉಪಯೋಗ ಯಾರಿಗಾರು ಇದೆಯೋ ಅವ್ರಿಗೂ ಉಪಯೋಗ ಇಲ್ಲ, ಇನ್ನೊಬ್ರಿಗೂ ಉಪಯೋಗ ಇಲ್ಲ. ಹಾಗಲ್ಲ, ಈ ಅರ್ಥಕ್ರಿಯಾಕಾರ್ಯವಾದ ಜಗತ್ತು ಸತ್ಯ ಅಂತ ಹೇಳೋದಕ್ಕೋಸ್ಕರ ದೇವರು ನಮಸ್ಕಾರ ಮಾಡಿದ ತಕ್ಷಣ ಸತ್ಯವಾದ ಜಗತ್ತನ್ನು ಸೃಷ್ಟಿ ಮಾಡಿದವನು. ದೇವರು ನಮಗೆ ದೇಹವನ್ನು ಕೊಟ್ಟಿದ್ದಾನೆ, ಇಂದ್ರಿಯನ್ನು ಕೊಟ್ಟಿದ್ದಾನೆ. ಈ ಇಂದ್ರಿಯಗಳ ಸುಖವನ್ನು ಪಡ್ತೀವಿ, ಊಟ ಮಾಡ್ತೀವಿ, ತಿಂಡಿ ತಿಂತೀವಿ, ಮದುವೆ ಮಾಡ್ಕೋತೀವಿ, ಮಕ್ಕಳನ್ನು ಪಡ್ತೀವಿ. ಇಷ್ಟೆಲ್ಲ ಕೊಟ್ಟು ದೇವರಿಗೆ ಇದೆಲ್ಲ ಮಿಥ್ಯ ಅಂತ ಹೇಳಿದ್ರೆ, ನಿಮ್ಮ ಮನೆಗೆ ಬಂದು ತುಂಬ ಉಪಚಾರ ಮಾಡಿದ ಮೇಲೆ ನಾನು ಇಲ್ಲಿಂದ ಹೋಗ್ತಾ ನೀವು ಮಾಡಿದ್ದೆಲ್ಲ ಬರೀ ಮಿಥ್ಯ ಅಂತ ಹೇಳಿದ್ರೆ ಏನಾದೀತು? ಸಮಸ್ತ ಜೀವಜಾತಿಗೆ ಇಷ್ಟನ್ನು ಮಾಡ್ತಾನೆ. ಅವನ ಉಪಕಾರಕ್ಕೆ ನಾವು ಪ್ರತ್ಯುಪಕಾರವನ್ನು ಮಾಡೋಕ್ಕೆ ಸಾಧ್ಯವಿಲ್ಲ, ಉಪಕಾರವನ್ನು ತಿಳ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ ಅಂತ ನಾವು ಹೇಳೋದು ಬಿಟ್ಟು ಅದನ್ನು ಸುಳ್ಳು ಅಂತ ಹೇಳಿದ್ರೆ, ಮಿಥ್ಯ ಅಂತ ಹೇಳಿದ್ರೆ ಏನೋ ಹೇಳ್ತಾರೆ ಬಾಯಿಗೆ ಬಂದಿದ್ದು. ವ್ಯಾವಹಾರಿಕ ಅಂದರೆ ಬಾಧ್ಯ ಅಂತ ಅರ್ಥ. ಯಾವುದು ಬಾಧ್ಯವೋ ಅದೇನು ಇಲ್ಲ ಅಂತ ಅರ್ಥ.
ಆದ್ದರಿಂದ ಸದುದ್ಭವಸ್ಥಾನ ನಿರೋಧ ಲೀಲೆಯ ಅಂತ ಮುಂಚೆ ಜಗತ್ತಿನ ಸತ್ಯತ್ವವನ್ನು ಹೇಳ್ತಾನೆ. ಇಡೀ ನ್ಯಾಯಾಮೃತ ವಿಘ್ನೋ ಗವಾರಣಂ ಸತ್ಯಾಶೇಷ ವಿಶ್ವಸ್ಯ ಕಾರಣಂ ಕರುಣಾ ಸಿಂಧುಮಾನಂದ ತೀರ್ಥಬಂಧು ಹರಿಂ ಭಜೆ ಅಂತ ಸತ್ಯಾಶೇಷ ವಿಶ್ವಸ್ಯ ಕಾರಣಂ ಇಡೀ ನ್ಯಾಯಾಮೃತ ಈ ಸತ್ಯತ್ವವನ್ನು ಸ್ಥಾಪನೆ ಮಾಡಕ್ಕೆ ಹೊರಟಿರ್ತಕ್ಕಂಥ ಗ್ರಂಥ ಅದು. ಅದನ್ನು ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ. ಸದುದ್ಭವಸ್ಥಾನ ನಿರೋಧ ಲೀಲೆಯ ಗೃಹೀತ ಶಕ್ತಿ ತ್ರಯಾಯತೆ ಹೀನಾಂ ಅಂತರ್ಧ್ರುವಾಯ ಅನುಪರ ವಿಮರ್ತವನೇ. ದೇವರು ದೇಹದೊಳಗೆ ಇದ್ದಾನೆ, ಹೃದಯದಲ್ಲೇ ಇದ್ದಾನೆ. ಆದರೆ ದೇವರ ದಾರಿ ಯಾರಿಗೂ ಗೊತ್ತಾಗೋದಿಲ್ಲ. ಅವನ ಮಾರ್ಗ ಮುಖ್ಯಂತಿ ಎಂ ಸೂರ್ಯ ಮುಖ್ಯಂತಿ ಯದ್ವರ್ತಮನೆ ವೇದವಾದಿನಃ. ದೇವರು ಹತ್ತಿರದಲ್ಲಿದ್ದಾನೆ ಅಂತ ಸಿಗತಕ್ಕಂಥ ಪದಾರ್ಥ ಅಲ್ಲ. ಅದಕ್ಕೆ ಬೇರೆ ಅಲ್ಲಿ ಅಷ್ಟಮಸ್ಕಂದ ಹೇಳ್ತಾರೆ, ಎಲ್ಲ ಪದಾರ್ಥಗಳು ಒಂದೊಂದು ಉಪಾಯ ಇದೆ, ಆ ಉಪಾಯದಿಂದ ಹೋದ ಮಾತು ಸಿಗುತ್ತೆ ಹೊರತಾಗಿ ಹತ್ತಿರದಲ್ಲಿದೆ ಸಿಗೋದಿಲ್ಲ. ನೀರು ಬೇಕಾಗಿದೆ ನಮಗೆ, ನೀರು ಬೇಕಾದರೆ ಒಂದು ಸುತ್ತಿಗೆಯನ್ನು ತೆಗೆದುಕೊಂಡು ಭೂಮಿಯನ್ನು ಎಷ್ಟು ಸತ್ತು ಕೊಟ್ಟಿದ್ರೆ ನೀರು ಬರುತ್ತೆ. ಸಲಿಕೆಯನ್ನು ತೆಗೆದುಕೊಂಡು ಅಗದು ಆಳಕ್ಕೆ ಹೋದ್ರೆ ಮಾತ್ರ ನೀರು ಬರುತ್ತೆ ಹೊರತಾಗಿ ಅದು ಒಂದು ಉಪಾಯ. ಹಾಗೆ ದೇವರನ್ನು ಕಾಣೋದಕ್ಕೆ ಗುರೂಪಸತಿ ಶ್ರವಣ ಮನನ ಧ್ಯಾನ ಇತ್ಯಾದಿಗಳ ಉಪಾಯ ಹೊರತಾಗಿ ಅದನ್ನು ಬಿಟ್ಟು ಏನು ಮಾಡಿದ್ರು ಕೂಡ ಎಂದು ದೇವರು ಕಾಣ್ತಕ್ಕಂಥವನಲ್ಲ. ಭೂವೋ ನಮಃ ಸದ್ವಿಜಚ್ಛದೆ ಅಸತಾಂ ಅಸಂಭವಾಯ ಅಖಿಲ ಸಪ್ತಮೂರ್ತಿಯೇ ಹಂಸ ಪುನಃ ಪರಮಹಂಸ ಆಶ್ರಮೆ ವ್ಯವಸ್ಥಿತಾನಾಂ ಅನುಮೃಗ್ಯದಾಶಿಷೇ. ನಾನು ಎಂದೂ ನನ್ನ ಪುರಾಣ ಮುಗಿಯೋದಿಲ್ಲ ಎಂದು ಈಗ ನಾನು ಬಿಟ್ಟೇ ಹೇಳ್ತಾ ಇದ್ದೀನಿ, ಎಲ್ಲವನ್ನೂ ಹೇಳ್ತಾ ಇಲ್ಲ. ಒಂದು 20 ದಿವಸ ಹೇಳಿದ್ರೆ ದ್ವಿತೀಯ ಸ್ಕಂದ ಹೇಳ್ಬೋದು, ಇಷ್ಟೇ ಹೊರತಾಗಿ ಹಾಗೆ ಹೇಳೋದಿಲ್ಲ. ಹೇಳ್ತಾ ಇದ್ದೀನಿ ಅಷ್ಟೇ, ಅಲ್ಲೋದಿಲ್ಲ ಶ್ಲೋಕ. ಭೂಯೋ ನಮಃ, ದೇವರಿಗೆ ಎಷ್ಟು ನಮಸ್ಕಾರ ಮಾಡಿದ್ರು ನಾವು ತೃಪ್ತಿ ಆಗೋದಿಲ್ಲ. ಎಷ್ಟು ನಮಸ್ಕಾರ ಮಾಡಿದ್ರೆ ಸಾಕಾಗುತ್ತೆ ಅವ್ರು ಮಾಡಿದ ಉಪಕಾರಕ್ಕೆ. ಆದರೆ ಭೂಯೋ ನಮಃ ಏನು ದೊಡ್ಡ ಉಪಕಾರ ಆಗೋದು ದೇವರು ನಮಸ್ಕಾರ ಮಾಡಿದ ತಕ್ಷಣ. ಸದ್ವಿಜನಚ್ಛಿದೆ, ಒಂದೊಂದು ನಮಸ್ಕಾರಕ್ಕೂ ಕೂಡ ನಮ್ಮ ಪಾಪಗಳ ಪರಿಹಾರವಾಗುತ್ತೆ. ಎಷ್ಟು ರೇಣುಗುಂಠಿತ ಗಾತ್ರಸ್ಯ ಯಾವ ದೃಢಮಃ ತಾವಂತಿ ವರ್ಷ ಸಹಸ್ರಂ. ದೇವರು ನಮಸ್ಕಾರ ಮಾಡ್ತಾ ಮೈ ಧೂಳನ್ನು ಕೊಡೋಕೋಬಾರದು. ಮೈಯಿಂದ ಎಷ್ಟು ಧೂಳಿನ ಕಣಗಳಿದೆಯೋ ಅಷ್ಟು ಸಹಸ್ರ ವರ್ಷ ಅವನು ವೈಕುಂಠ ಲೋಕದಲ್ಲಿ ಇಟ್ಕೊಂಡು ಸಾಧನೆ ಮಾಡಿಸ್ತಾನೆ. ಆದ್ದರಿಂದ ದೇವರ ನಮಸ್ಕಾರ ನಾವಿನ್ನೇನು ಮಾಡೋಕ್ಕೆ ಸಾಧ್ಯ? ಮನಸ್ಸಲ್ಲಿ ನಮಸ್ಕಾರ ಅಂತ ಹೇಳೋದು. ದೇಹದಲ್ಲಿ ಶಕ್ತಿ ಇರೋರು ನಮಸ್ಕಾರ ಮಾಡೋದು. ದೇಹದಲ್ಲಿ ಶಕ್ತಿ ಇದ್ದಿದ್ಮೇಲೆ ದೇಹದಿಂದ ನಮಸ್ಕಾರ ಮಾಡೋಕ್ಕಾಗೋದಿಲ್ಲ. ಎಷ್ಟೋ ಜನ, ಅದಕ್ಕೆ ಹೇಳ್ತೀನಿ, ಹೆಂಡತಿಯರಾದವರು ಈಗ 1 ಲಕ್ಷ ಬತ್ತಿಯನ್ನು ಮಾಡಬೇಕು, 1 ಲಕ್ಷ ನಮಸ್ಕಾರ ಮಾಡಬೇಕು, 1 ಲಕ್ಷ ಪ್ರದಕ್ಷಿಣೆ ಮಾಡಬೇಕು. ಅದು ಯಾವ ಚಿಕ್ಕ ವಯಸ್ಸಿನಲ್ಲಿ ಮಾಡಬೇಕು. ಅದು ಆಮೇಲೆ ಬೆನ್ನೋವು ಬಂತು, ಕೂತ್ಕೊಳ್ಕಾಗ ನಿಂತ್ಕೊಳ್ಕಾಗ ಏನು ಮಾಡೋಕ್ಕಾಗಲ್ಲ. ಇದೆಲ್ಲ ನಾವು ಮಾಡಬೇಕಾದ ಕೆಲಸ ಅಂತ ಹೇಳಿ ಮಾಡಬೇಕು. ಹಾಗೆ ದೇವರ ಸ್ಮರಣೆಯನ್ನು ಮಾಡಬೇಕು. ಅದು ಬಾಯಲ್ಲಿ ದೇವ್ರ ನಾಮವನ್ನು ಹೇಳಬೇಕು. ಬೆಳಗ್ಗಿಂದ ನಾರಾಯಣ ಕೃಷ್ಣ ಅಂತ ಹೇಳಬೇಕು. ಹೇಗೆ ಅಂತಂದರೆ ಅವ್ನು ಕೆಲಸವನ್ನು ಗುಡಿಸೋದು ಹೇಗೆ ಒಂದು ಕೆಲಸವೋ, ಪಾತ್ರೆ ತೊಳೆದು ಹೇಗೆ ಕೆಲಸವೋ, ಬಾಯಿಂದ 108 ಸರ್ತಿ ನಾರಾಯಣ ಅಂತ ಹೇಳೋದು ಒಂದು ಕೆಲಸ ಅಂತ ತಿಳ್ಕೊಂಡು ಮಾಡಿ ಆಮೇಲೆ ದೇವ್ರ ಸ್ಮರಣೆ ಆಗುತ್ತೆ. ಪರಿಪರಿ ಕೆಲಸದಲ್ಲಿ ಒಂದು ಕೆಲಸವೆಂದು ಕೃಷ್ಣ ಎನ್ನಬಾರದೆ ಅಂತ ನೀವು ಮುಂಚೆ ದೇವ್ರ ಸ್ಮರಣೆಯನ್ನು ಬೇಡಿ, ಇದೊಂದು ಮಾಡಬೇಕಾದ ಕೆಲಸ ಅಂತ ಹೇಳಿ ಅದನ್ನು ಮಾಡಿದ ಮೇಲೆ ದೇವರು ಅದನ್ನು ಮುಂದಕ್ಕೆ ಕರೆದುಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಅದು ಎಷ್ಟು ನಮಸ್ಕಾರ ಮಾಡೋದು ಸಾಕಾಗೋದಿಲ್ಲ. ನಮೋ ನಮಸ್ತೆ ಸ್ಪೃಶಭಾಯ ಸಾತ್ವತಾಂ ವಿದೂರಕ ಅಷ್ಟಾಯ ಮುಖಯೋಗಿನಂ ಇರಸ್ತ. ಇನ್ನು ಹಿಂದಿನ ಶ್ಲೋಕಕ್ಕೆ ಪೂರ್ತಿ ಹೇಳಿದ ಪಾರಮಹಂಸ ಆಶ್ರಿತಂ ವ್ಯವಸ್ಥತಾನಾಂ ಅನುಮೃಗ್ಯದ ಆಶುಷೆ. ಯಾರು ಪರಮಹಂಸರಿದ್ದಾರೆ 2 ಅರ್ಥವನ್ನು ಬರೀತಾರೆ. ಅನುಮೃಗ್ಯ, ಎಲ್ಲರೂ ಅನುಮೃಗ್ಯ ಅಂದರೆ ಎಲ್ರಿಗೂ ಬೇಕಾದ ಸುಖವನ್ನು ಕೊಡ್ತಕ್ಕಂಥವನು. ಯಾರು ಸರ್ವಸಂಗ ಪರಿತ್ಯಾಗವನ್ನು ಮಾಡಿ ದೇವರ ಪಾದವನ್ನು ಹಿಡಿದು ವಿಷ್ಣುಪಾದೈಕ ಸಂಶಯ ಅಂತ ಮಾಡಿದ್ದಾರೆ ಅವರಿಗೆ ಮೋಕ್ಷ ಸುಖವನ್ನೇ ಕೊಡ್ತಾರೆ ಅಂತ. ಉಳಿದವರು ಯಾರು ಭಕ್ತರಿದ್ದಾರೆ ಅವ್ರಿಗೆ ಅನುಮೃಗ್ಯ ದಾಶುಷೆ, ಎಲ್ಲೆಲ್ಲಿ ಸೇವೆ ಮಾಡ್ತಾ ಇದ್ರು ಹುಡುಕಿ ಫಲವನ್ನು ಕೊಡ್ತಾರಂತೆ. ಸೇವೆಯನ್ನು ಮಾಡಿದ್ರೆ ದೇವರು ಅಲ್ಲಿ ಪುರೋಹಿತರು ಹೇಳ್ತಾರೆ, ಚಕ್ಷುಷ್ಪತೇಶ್ ಮತೇತೇ ಬ್ರವೀಮಿ ಅಂತ ಒಂದು ಇದರಲ್ಲಿ ಹೇಳ್ತೀವಿ, ಅಧಿದೇವದಲ್ಲಿ. ಆದರೆ ನಮ್ಮ ದೇವರು ಕುರುಡ ಅಲ್ಲ ಕಿವುಡ ಅಲ್ಲ. ಚಕ್ಷುಷ್ಪತೇಶ್ ಮತೇತೇ ಬ್ರವೀಮಿ, ಕಣ್ಣಿದ್ದ ದೇವರಿಗೆ ಕಿವಿಯಿದ್ದ ದೇವರಿಗೆ ಅದೇ ನಾನು ಹೇಳ್ತಾ ಇದ್ದೀನಿ, ಆದರೆ ನನಗೆ ಅನುಗ್ರಹವನ್ನು ಮಾಡು ಅಂತ ಕೇಳ್ತಾರೆ. ನಾವು ನವಗ್ರಹವನ್ನು ಮಾಡ್ತೀವಿ. ನವಗ್ರಹವನ್ನು ಮಾಡಿ ಈ ನವಗ್ರಹಗಳೇ ಅಲ್ಲ, ನವಗ್ರಹಗಳಿಂದ ಆರಾಧ್ಯವಾದ ದೇವತೆಗಳಿದ್ದಾರಲ್ಲ, ಆ ದೇವತೆಗಳ ಅನುಗ್ರಹ ಮಾಡಿದ್ರೆ ನವಗ್ರಹಗಳು ಅಧಿದೇವ ಅಂತ ಅಧಿಕವಾದ ದೇವತೆಗಳು, ನವಗ್ರಹಕ್ಕಿಂತ ಅಧಿಕವಾದ ದೇವತೆಗಳು. ಆ ದೇವತೆಗಳ ಅಂತರ್ಯಾಮಿಯಾದ ಪರಮಾತ್ಮನ ರವಿಚಂದ್ರಾದ ರೂಪಗಳು. ಅದಕ್ಕೆ ಚಕ್ಷುಷ್ಪತೆ ಶುಭತೆ ತೇ ಬ್ರವೀಮಿ. ನಮ್ಮ ದೇವರು ಕುರುಡಲ್ಲ, ನಮ್ಮ ದೇವರು ಕಿವಿ ಇದ್ದವನು. ಅದ್ರ ನಮ್ಮ ಸ್ತೋತ್ರ ಕೇಳುತ್ತೆ ಅವನಿಗೆ, ನಮ್ಮ ಕಷ್ಟ ಕಾಣುತ್ತೆ ಅವನಿಗೆ. ಆದರೆ ನಾವು ಮಾಡಬಾರ್ದು ನ್ಯಾಯ ಮಾಡಿದ್ದೀವಿ, ಏನು ಮಾಡಕ್ಕೆ ಬರುತ್ತೆ? ಆದ್ದರಿಂದ ಅದನ್ನು ಅನುಭವಿಸ್ಬೇಕಾಗತ್ತೆ. ನಿರಸ್ತ ಸಾಮ್ಯಾತಿಶಯೇನ ರಾಧಸ ಸ್ವಧಾಮನಿ ಬ್ರಹ್ಮಣಿ ರಂಸತೆ ನಮಃ. ಅವನಿಗೆ ನಿರಸ್ತ ಸಾಮ್ಯಾತಿಶಯ, ಅವನಿಗೆ ಸಮನಾದವರು ಇಲ್ಲ, ಅಧಿಕರಾದವರು ಇಲ್ಲ.
ಯಾರಿಂದಲೂ ಸುಖವನ್ನು ಪಡೆಯುವುದಿಲ್ಲ ಅವನು. ನಮ್ಮ ನೈವೇದ್ಯದಿಂದ, ನಾವು ಪೂಜೆಯಿಂದ, ಲಕ್ಷ್ಮಿಯಿಂದಲೂ ಏನೂ ಆಗಬೇಕಾದಿಲ್ಲ ಅವನಿಗೆ. ತನ್ನ ಪರಮಾನದಲ್ಲಿ ಅವರು ಇರುತ್ತೆ. ಇನ್ನೊಬ್ಬರಿಗೆ ಸುಖವನ್ನು ಕೊಡುವನೇ ಹೊರತಾಗಿ ಇನ್ನೊಬ್ಬರಿಂದ ಸುಖವನ್ನು ಎಂದು ಪಡೆಯುವನಲ್ಲ. ಅದಕ್ಕೆ ಸ್ವರತ, ಅನಪೇಕ್ಷ, ಅಕಾಮಿ, ನಿದ್ರಾಹೀನ, ಏನೇನು ಗುಣಗಳು ಮನುಷ್ಯರಲ್ಲಿ ಯಾವುದು ಗುಣ ಅಲ್ಲ ಅಂತ ಹೇಳ್ತೀವೋ ಅದೆಲ್ಲ ಅವನಿಗೆ. ಅವನು ಸ್ವರತ. ಅವನು ಯತ್ ಕೀರ್ತನಂ, ಯತ್ ಶ್ರವಣಂ, ಯದೀಕ್ಷಣಂ, ಯದ್ವಂದನಂ, ಯಸ್ಮರಣಂ, ಯದರ್ಹಣಂ ಲೋಕಸ್ಯ ಸಿದ್ಧೋ ವಿಧೋತಿ ಕಲ್ಪಶಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಪ್ರತಿಯೊಂದು ಶ್ಲೋಕದಲ್ಲಿ 8 ಶ್ಲೋಕ. ಆ 8 ಶ್ಲೋಕ ಇದು ಮಂಗಳಾಚರಣೆ, ಶುಕಾಚಾರ ಮಂಗಳಾಚರಣೆ. ಯತ್ ಕೀರ್ತನಂ, ಯಾರ ಹೆಸರನ್ನು ಹೇಳಿದ್ರೆ ಬಾಯಿಂದ, ಯತ್ ಶ್ರವಣ ಕೇಳಿದ್ರೆ, ಯದೀಕ್ಷಣಂ ಯಾರ ಮೂರ್ತಿಯನ್ನು ನೋಡಿದ್ರೆ. ಮೂರ್ತಿಗಳು 2, ಒಂದು ಜಡವಾದ ಪ್ರತಿಮೆ, ಒಂದು ಚೇತನ ಪ್ರತಿಮೆ. ವೈಷ್ಣವರೆಲ್ಲ ದೇವರ ಮೂರ್ತಿಗಳು, ಇಡೀ ಜಗತ್ತೇ ದೇವರ ಪ್ರತಿಮೆಗಳು. ಚೇತನಗಳು 2 ಪ್ರತಿಮೆಗಳು. ಸಂಪ್ರೀತಿಯಲ್ಲಿ ಸಂರಕ್ಷಿಸದೆ ಪೂಜೆ. ಈತನವೇ ಸದನವೆಂದರಿದು ನಿತ್ಯದಲ್ಲಿ ಜಗನ್ನಾಥ ವಿಠಲನೆಂಬ ವಿಷಯ ಮಖವೆಂಬುದನ್ನು ಕರುಣಿಸನಗೆ ಕರುಣಾಳುವುದನ್ನ ಚರಣಾಬ್ಜದಲ್ಲಿ ಭಕ್ತಿ, ವಿಷಯದಲ್ಲಿ ವಿರುಕ್ತಿ. ಇಂಥ ಚೇತನಗಳು 2 ಪ್ರತಿಮೆಗಳು. ಆದರೆ ಎಲ್ಲ ಆ ಪ್ರತಿಮೆಗಳನ್ನು ದೇವರಿದ್ದಾರೆ ಅಂತ ನೋಡಿದ್ರೆ ಪ್ರತಿಮೆ ಆಗುತ್ತೆ. ಅದರಿಂದ ಒಂದು ಚಿನ್ನದ ಪ್ರತಿಮೆ ಅಂತ ನೋಡಿದ್ರೆ, ಕಂಚಿನ ಪ್ರತಿಮೆ ಅಂತ ನೋಡಿದ್ರೆ ದೇವರಿಲ್ಲ. ಲೋಕಸ್ಯ ಸಿದ್ಧೋ ವಿಧನೋತಿ ಕಲ್ಪಶಂ. ನಾವು ಪಾಪಗಳು ಪರಿಹಾರ ಆಗೋದು ದೇವರ ಸ್ಮರಣೆಯಿಂದ ಮಾತ್ರ. ಅದನ್ನು ಮಾಡಬೇಕು. ತಪಸ್ವಿನೋ ದಾನಪರ ಯಶಸ್ವಿನಃ ಮನಸ್ವಿನೋ ಮಂತ್ರವಿದಸ್ಸು ಮಂಗಲ ಕ್ಷೇಮಂ ನ ವಿಂದಂತಿ ವಿನಾಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಏನು ಕೀರ್ತಿ ಅವಂತು ಅಂದರೆ, ಕೇಳಿದೆ ನಿನ್ನೆ ಕೀರ್ತಿ ಕೇಳಿದೆ ಅಂತ ಪುರದರಾಸ ಒಂದು ದೇವರ ನಾಮ ಇದು. ಸುಭದ್ರ ಶ್ರವಸ, ಅವನ ಕೀರ್ತಿಯನ್ನು ಕೇಳೋದೇ ಅತ್ಯಂತ ಮಂಗಳವಾದದ್ದು. ತಪಸ್ಸನ್ನು ಮಾಡಲಿ, ದಾನವನ್ನು ಮಾಡಲಿ, ಏನು ಮಾಡಿದ್ರು ಕೃಷ್ಣಾರ್ಪಣ ಅಂತ ಹೇಳಿದ್ರೆ ಫಲ ಕೊಡೋರು ಯಾರೂ ಇಲ್ಲ. ಏನು ಮಾಡಿದ್ರು ಕೂಡ ಫಲವದು ಒಪ್ಪತ್ತೆ. ಅದು ಎಲ್ಲರೂ ಕೂಡ ಎಲ್ಲ ಕ್ರಿಯೆಗಳು, ದಾನವಾಗಲಿ, ತಪಸ್ಸಾಗಲಿ, ಯಜ್ಞವಾಗಲಿ, ಏನಾದರೂ ಕೂಡ ನೀನು ಯಾವುದನ್ನು ನೀನು ಸಮರ್ಪಣೆ ಮಾಡದೆ ಏನು ಫಲವನ್ನು ಕೊಡೋದಿಲ್ಲೋ, ಯಾವುದನ್ನು ಸಮರ್ಪಣೆ ಎಲ್ಲ ಫಲವನ್ನು ಕೊಡ್ತೀವೋ ಅಂತ ನಮಸ್ಕಾರ. ಕಿರೀಟ ಹೂಣಂದ್ರ ಪುಲಿಂದ ಪುಲ್ಕಸಹ ಆಭೀರಂಕ ಯವನಾಶಕಾದೇಹ ಏನೇ ಚ ಪಾಪ ಯದಪಾಶ್ರಯಾಶ್ಯಾತ್ ಶ್ರದ್ಧಂತಿ ತಸ್ಮೈ ಪ್ರವಿಷ್ಣವೇ ನಮಃ. ಬರೀ ಬ್ರಾಹ್ಮಣರಿಗೆ ಅನುಗ್ರಹ ಮಾಡ್ತಾರೆ ಅಂತ ಏನಿಲ್ಲ. ಮನುಷ್ಯ ಯೋನಿಯೇ ಎಲ್ರಿಗೂ ದುರ್ಲಭವಾದದ್ದು. ಮನುಷ್ಯ ಯೋನಿಯಲ್ಲಿ ಮಾತ್ರ ನಮಗೆ ದುಃಖ್ಯಸ್ಥಳಂ. ಪ್ರಾಣಿಗಳ ಯೋನಿಗೂ ಮನುಷ್ಯನಿಗೂ ವ್ಯತ್ಯಾಸ ಅಂತಾರೆ. ಅವ್ರಿಗೆ ಆಹಾರ ನಿದ್ರೆ ಭಯಾದಿಗಳ ಯಾವಕ್ಕೂ ಇರುತ್ತೆ, ನಮಗೂ ಇದೆ. ಆದರೆ ನಾಳೆ ಏನು ಅನ್ನೋ ಚಿಂತೆ ನಮಗಿರುತ್ತೆ. ಪ್ರಾಣಿಗಳು ಯಾವುದು ನಾಳೆ ಏನು ಚಿಂತನೆ ಮಾಡೋದಿಲ್ಲ. ನಾಳೆಗೆ ಆಹಾರ ಸಂಗ್ರಹ ಮಾಡಿ ಇಟ್ಕೊಳ್ಳೋದಿಲ್ಲ. ಅವು ನಾಳೆ ಏನು ಮಾಡೋದು, ನಾಳೆ ಏನೂ ಇಲ್ವೇ, ಸತ್ತ ಮೇಲೆ ಏನಾಗುತ್ತೆ ಅದೇನು ಚಿಂತೆ ಇಲ್ಲ. ಇವತ್ತೇನಿದೆ ಅಷ್ಟನ್ನು ನೋಡುತ್ತೆ ಅಷ್ಟೇ ಹೊರತಾಗಿ ಉಳಿದ ಮನುಷ್ಯರು ಮಾತ್ರ ಗೊತ್ತು. ಆದರೆ ಮನುಷ್ಯ ಅವನು ಯಾವುದೇ ಯೋನಿಯಲ್ಲಿರಲಿ, ನೀಚ ಯೋನಿಗಳಲ್ಲಿ, ಚಂಡಾಲ ಯೋನಿಗಳಲ್ಲಿ ಏನಿದ್ರು ಅವನಿಗೆ ದೇವರ ಬಗ್ಗೆ ಯೋಚನೆ ಮಾಡೋಕ್ಕೆ ಅವನಿಗೆ ಸಾಧ್ಯ ಇದೆ. ಆದ್ದರಿಂದ ದೇವರ ಬಗ್ಗೆ ಯೋಚನೆ ಮಾಡಿ ಸಜ್ಜನ ಸಹವಾಸಕ್ಕೆ ಬಂದು ದೇವರ ಬಗ್ಗೆ ಯೋಚನೆ ಮಾಡಿದ್ರೆ ಅವನು ಕೂಡ ಶುದ್ಧನಾಗ್ತಾನೆ, ಅವನು ಕೂಡ ಸದ್ಗತಿ ಆಗುತ್ತೆ. ಕೇವಲ ಬ್ರಾಹ್ಮಣರಿಗೆ ಅಂತ ಇರಲಿಲ್ಲ, ಸಜ್ಜನರಿಗೆ ಸದ್ಗತಿ ಆಗುತ್ತೆ. ಅವರು ಯಾವುದೇ ಯೋನಿಯಲ್ಲಿರ್ಬೋದು. ಇದು ಮ್ಯೂಸಿಕಲ್ ಚೇರ್ ಇದ್ದಂತೆ. ನಾವು ಬ್ರಾಹ್ಮಣರಾಗಿದ್ದೀವಿ. ಈ ಬ್ರಾಹ್ಮಣರಾಗಿದ್ದಾಗ ನಾವು ಬ್ರಾಹ್ಮಣ ಸರಿಯಾಗಿ ಉಳಿಸ್ಕೊಳ್ದೇ ಇದ್ರೆ ಮುಂದೆ ಬದಲು ನಾವು ನಾಯಿ ಆಗಬಹುದು. ಆದ್ದರಿಂದ ಸಜ್ಜನರು ದೇವರು ಕೊಟ್ಟ ಅವಕಾಶ ಉಳಿಸ್ಕೊಂಡ್ರೆ ಮಾತ್ರ ಆ ದೇವರ ಅನುಗ್ರಹ ಆಗುತ್ತೆ. ಹಾಗೆ ಯಾವುದೇ ಯೋನಿಯನ್ನು ಹುಟ್ಟಿದ್ರು ಕೂಡ ಅವ್ರನ್ನ ಅನುಗ್ರಹ ಮಾಡ್ತಾನೆ ಅಂತ ದೇವರ ನಮಸ್ಕಾರ. ಸೈವ ಆತ್ಮಾತ್ಮತಾಮಧೀಶ್ವರ ತ್ರಯೀಮಯೋ ಧರ್ಮಮಯಸ್ತಪೋಮಯ ಗತವ್ಯಲೀಕೈ ಅಜಶಂಕರಾದಿಭಿ ವಿತರ್ಕ್ಯಲಿಂಗ ಭಗವಾನ್ ಪ್ರಸೀದತಾಂ. ನಾವೇನು ಪೂಜೆ ಮಾಡ್ತೀವಿ? ಅಜಶಂಕರಾದಿಭಿ ವಿತರ್ಕ್ಯಲಿಂಗ. ಬ್ರಹ್ಮದೇವರು, ದೇವರು ಮೊದಲಾದವರು ಪೂಜೆ ಮಾಡ್ತಾರೆ ಹೊರತಾಗಿ ಅವರು ಪೂಜೆ ಮಾಡುವಂತೆ ನಾವೇನು ಮಾಡ್ತೀವಿ? ನಮ್ಮ ಮನಸ್ಸೆಲ್ಲೋ, ನಮ್ಮ ದ್ರವ್ಯದಲ್ಲಿ ಶುದ್ಧಿ ಇಲ್ಲ, ಮನಸ್ಸಲ್ಲಿ ಶುದ್ಧಿ ಇಲ್ಲ, ಯಾವುದರಲ್ಲೂ ಶುದ್ಧಿ ಇಲ್ಲ. ನಾವೇನು ಮಾಡ್ತೀವಿ? ಅವರು ಧ್ಯಾನವನ್ನು ಮಾಡ್ತಾರೆ, ಅವರು ಪೂಜೆನ ಮಾಡ್ತಾರೆ. ಅವರ ಧ್ಯಾನವನ್ನು ಮಾಡಿ ದೇವ್ರನ್ನ ತಿಳ್ಕೊತೀನಿ ಅಂತ ಹೋದ್ರು ಅವ್ರಿಗೂ ನಿಲ್ಕೋದಿಲ್ಲ ಪೂರ್ತಿ. ಬ್ರಹ್ಮಾದಿಗಳ ಮನದಲ್ಲಿ ತೋರದಲ್ಲಿ ಇರುತ್ತೆ ಜಗನ್ನಾಥ ವಿಠಲ ಅಂತ ತೋರ್ತಾನೆ. ಅದು ಒಂದು ಸ್ವಲ್ಪ ತೋರ್ತಾನೆ, ಆದರೆ ಅವನ ಅನಂತರಾದ್ರಿಂದ ಪೂರ್ತಿ ತೋರೋದಿಲ್ಲವಾದ್ರಿಂದ ಅವರು ವಿತರ್ಕ್ಯ ಲಿಂಗ. ಅವರು ಊಹಿಸಬೇಕು, ಎಷ್ಟೋ ಅವ್ರಿಗೆ ಗೊತ್ತಾಗೋಷ್ಟು ತಿಳ್ಕೋಬೇಕು. ಆ ನಂತರ ಅದನ್ನು ಊಹಿಸಿ ಅನುಮಾನದಿಂದ, ಧೂಮದಿಂದ ಅಗ್ನಿಯನ್ನು ಹೇಗೆ ನಾವು ಅನುಮಾನ ಮಾಡ್ತೀವಿ ಹಾಗೆ ದೇವರನ್ನ ಎಷ್ಟೋ ದೇವರ ಗುಣಗಳನ್ನು ಅವ್ರು ಊಹಿಸಿ ತಿಳ್ಕೋಬೇಕು. ಅಂತಹ ದೇವರಿಗೆ ನಮಸ್ಕಾರ ಅಂತ ಪ್ರತಿಯೊಂದು ಶ್ಲೋಕದಲ್ಲಿ ನಮಸ್ಕಾರ ಹೇಳ್ತಾರೆ. ಶ್ರೇಯಪತಿ ಯಜ್ಞಪತಿ ಪ್ರಜಾಪತಿ ಧ್ಯಾಂಪತಿ ಲೋಕಪತಿ ಧರಾಪತಿ ಪತಿರ್ಗತಿಶ್ಚಾಂಧಕ ವೃಷ್ಟಿ ಸಾತ್ವತಾಂ ಪ್ರಸೀತಾಂ ಮೇ ಭಗವಾನ್ ಸತಾಂಪತಿ. ನಾನು ಭಾಗವತನ ಹೇಳಬೇಕು ಅಂತ ಹೇಳಿ ದೇವರ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೆ. ಭಾಗವತ ಪ್ರತಿಪಾದ್ಯವಾದ ರೂಪಗಳನ್ನು ಹೇಳ್ತಾರೆ. ಶ್ರೇಯಪತಿ ಧರಾಪತಿ, ಶ್ರೀಭೂಮೊಳೆಯ ಶ್ರೇಯಪತಿ ಅಂತ ಅಷ್ಟಮ ಸ್ಕಂದದಲ್ಲಿ ಸಮುದ್ರ ಮಧ್ಯದಲ್ಲಿ, ಧರಾಪತಿ ಅಂತ ವರಾಹದೇವರ ಕಥೆಯನ್ನು ಹೇಳ್ತಾ ತೃತೀಯ ಇದರಲ್ಲಿ, ಇನ್ನು ಇಂದ್ರಾದಿಗಳನ್ನು ಉದ್ಧಾರ ಮಾಡಿದ ಇದನ್ನು ದಶಮಸ್ಕಂದಲ್ಲಿ ಇದರಲ್ಲಿ. ಹಾಗೆ
ಶ್ರೀದೇವಿಯ ಮತ್ತು ಭೂದೇವಿಯ ಪತಿ ಅಂತ ಹೇಳಿದ್ಮೇಲೆ ಏನು ಹೇಳಬೇಕಾಗಿಲ್ಲ. ಆದರೆ ನಿಮಗೇನಾದ್ರು ಶ್ರೀದೇವಿ ಭೂದೇವಿ ಮಾತ್ರ ಪತಿ, ಅವ್ರ ಪತ್ನಿ ಇರೋದ್ರಿಂದ ಇನ್ಯಾರಿಗೂ ಪತಿ ಅಲ್ಲ ಅಂತ ಭ್ರಾಂತಿ ಬರಬಾರ್ದು ಅಂತ ಮಧ್ಯೆ ಪ್ರಜಾಪತಿ ಯಜ್ಞಪತಿ, ಯಜ್ಞಕ್ಕೆ ಒಡೆಯನಾದ, ಯಜ್ಞ ಅಂದರೆ ಇಂದ್ರ ಅಂತ ಅರ್ಥ, ಅಲ್ಲಿ ಅಂತಹ ಅರ್ಥ ಪರಲು ಬರೀತಾರೆ. ಇಂದ್ರನಿಗೆ ಒಡೆಯ, ಬ್ರಹ್ಮದೇವರು ಒಡೆಯ, ಸರ್ವಲೋಕಕ್ಕೂ ಒಡೆಯ, ಲಕ್ಷ್ಮಿಗೆ ಒಡೆಯ, ಭೂದೇವಿಗೆ ಶ್ರೀದೇವಿಗೆ ಎಲ್ರಿಗೂ ಒಡೆಯನಾದವನು. ಪತಿರ್ಗತಿಶ್ಚಾಂಧಕ ವೃಷ್ಟಿ ಸಾತ್ವತಾಂ. ಸಾತ್ವತ ಅಂದರೆ ಯಾರು ರಾತ್ರೋಕ್ತ ದೇವರ ಪೂಜೆಯನ್ನು ಮಾಡ್ತಾರೋ ಅವ್ರಿಗೆ ನಾವೆಲ್ಲ ಪಂಚರಾತ್ರಿ ಆಗಮನ ಅನುಸರಿಸೋರು. ಇವರೆಲ್ಲ ಯಾವುದು ವಿಶಿಷ್ಟಾದ್ವೈತಗಳು ವೈಖಾನಸ ಬಂದು ಪೂಜೆ ಮಾಡ್ತಾರೆ. ಇವರು ಪಾಶುಪತಾಗ ಬಂದು ಪೂಜೆ ಮಾಡ್ತಾರೆ. ಸಾತ್ವತ ಅಂದರೆ ಯಾರು ಪಾಂಚರಾತ್ರ ಬಂದಂತೆ ಪೂಜೆ ಮಾಡ್ತಾರೋ ಅವರೆಲ್ಲ ಸತ್ವತರು, ಅವರಿಗೆ ಸಂಬಂಧಪಟ್ಟಿದ್ದು ಸಾತ್ವತ. ಆದರೆ ಅಂತಹ ಸಾತ್ವತೆಗೆ ಪತಿಯಾದವನು ಅವನು. ಪತಿ ಗತಿಶ್ಚ ಅಂಧಕವೃಷ್ಟಿನ, ಅದು 60 ಕುಲಗಳು ಅಂಧಕವೃಷ್ಟಿಗಳ ಕುಲ, ಅಲ್ಲಿ ದೇವರ ಅವತಾರ ಮಾಡಿದ್ದು. ಎಲ್ಲರೂ ಕೂಡ ಗತಿ ಗಮ್ಯನಾದವನು, ಅವ್ರು ಏನು ವಿಪತ್ತು ಬಂದರೂ ಪರಿಹಾರ ಮಾಡ್ತಕ್ಕಂಥವನು ಅಂತ ಕೃಷ್ಣಾವತಾರದ ಕಥೆಯನ್ನು ವಿಸ್ತಾರವಾಗಿ ಹೇಳಬೇಕು. ಆದ್ದರಿಂದ ಅದನ್ನು ಸ್ಮರಣೆ ಮಾಡ್ತಾರೆ. ಯಥೇಂದ್ರ ವಿದ್ಯಾನ ಸಮಾಧಿ ಧೌತಯ ಧಿಯಾನ ಪಶ್ಯಂತಿ ತತ್ವಮಾತ್ಮನಃ ವದಂತಿ ಜಗತ್ ಕವಯೋ ಯಥಾರ್ಚಂ ಸಮೇ ಮುಕುಂದ ಭಗವಾನ್ ಪ್ರಸೀದತಂ. ಪ್ರಚೋದಿತ ಯೇನ ಪುರಾ ಸರಸ್ವತಿ ವಿಧನ್ಮತ ಅಜಸ್ಯ ಸ್ಥಿತಿಂ ಶ್ರುತಿ ಸ್ವಲಕ್ಷಣ ಪ್ರಾದುರ್ಭವತ್ ಕಿಲಾಸ್ಯತಃ ಸಮಯ ಋಷೇಣ ಋಷಭ ಪ್ರಸೀತಾಂ. ಮುಖ್ಯವಾಗಿ ಭಾಗವತನ ಹೇಳಬೇಕಾದ್ರೆ ಭಾಗವತನ ಉಪದೇಶ ಮಾಡಿದವರು ವೇದವ್ಯಾಸದೇವರು. ವೇದವ್ಯಾಸದೇವರು ನನಗೆ ಉಪದೇಶ ಮಾಡಿದ್ರು. ಆ ವೇದವ್ಯಾಸದೇವರ ಅನುಗ್ರಹನಕ್ಕಾಗಬೇಕು ಅಂತ ಪ್ರಚೋದಿತ ಏನ ಪುನಃ ಸರಸ್ವತಿ ವಿಧನ್ಮತ ಅಜಸ್ಯ ಸ್ಥಿತಿಂ ಶ್ರುತಿ. ಮುಂಚೆ ಬ್ರಹ್ಮದೇವರು ಉಪದೇಶವನ್ನು ಮಾಡ್ತಾರೆ ಅಲ್ವಾ, ಚತುಶ್ಲೋಕಿ ಭಾಗವಂತ ಬ್ರಹ್ಮದೇವರು ಉಪದೇಶ ಮಾಡ್ತಾರೆ. ಆ ಉಪದೇಶ ಮಾಡುವಾಗ ಆ ದೇವರ ಬಾಯಿಂದ ಬಂದ ಮಾತುಗಳಿದೆಯಲ್ಲ, ಸರಸ್ವತಿ ಅಂಥ ಮಾತುಗಳು, ಅಂಥ ಸುಂದರವಾದ ಮಾತುಗಳಿಂದ ಯಾವ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ್ರು. ಉಪದೇಶ ಮಾಡಿ ಬ್ರಹ್ಮದೇವರ ಮನಸ್ಸಲ್ಲಿ ತಮ್ಮ ರೂಪವನ್ನು ಇಟ್ಟರು ಅಂಥ ಉಪದೇಶದಿಂದ. ಅಂಥವರು ಸೋಲಂಕೃಶಿಷ್ಟ ವಚಾಂಸಿಮೆ, ನನ್ನ ಮಾತನ್ನು ಕೂಡ ವೇದವ್ಯಾಸ ದೇವರು ಸನ್ನಿಹಿತರಾಗಲಿ. ನಾನು ಹೇಳಬೇಕಾಗಿದೆ ಭಾಗವತನೇ ನಮ್ಮದು ಪರೀಕ್ಷಿತ ರಾಜನಿಗೆ. ದೇವರ ಅನುಗ್ರಹ, ದೇವರ ಮಾತು, ದೇವರ ಸನ್ನಿಧಾನ ನನ್ನ ಮಾತನಾಡಿದ್ದ ಇದ್ದರೆ ಕೇಳಿದವ್ರಿಗೂ ಭಕ್ತಿ ಉಂಟಾಗುವುದಿಲ್ಲ, ಹೇಳಿದವ್ರಿಗೂ ಪುಣ್ಯ ಉಂಟಾಗುವುದಿಲ್ಲ. ಅದರಿಂದ ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿಮೆ, ನನ್ನ ಮಾತುಗಳಲ್ಲಿ ಅಲ್ಲಿ ಶ್ರೇಯ ಅನ್ಮಸ್ಯ ಸೋಸಾ ನಿಸ್ವ ಅಂತ ಹೇಳಿದ ನಮ್ಮ ಮಾತು, ನಮ್ಮ ಪ್ರವಚನ ಎಲ್ಲದರೂ ಕೂಡ ದೇವರು ಅದು ಸನ್ನಿಹಿತನಾದರೆ ಪ್ರತಿಯೊಂದು ಶಬ್ದವಾಚ್ಯನಾಗಿ ಅದರಿಂದ ಪುಣ್ಯ ಉಂಟಾಗುತ್ತೆ. ಅದರಿಂದ ನನ್ನ ಪ್ರತಿಯೊಂದು ಮಾತುಗಳು ಕೂಡ ವೇದವ್ಯಾಸ ದೇವರ ಸನ್ನಿಧಾನ ಇರಲಿ. ಭೂತೈರ್ಮಹದ್ಭಿ ಹೇಮಾ ಪುರೋ ವಿಮುಹು ನಿರ್ಮಾಶೇತೆ ಮೋಷ ಪುರುಷಃ ಭೂತೆ ಗುಣಾನ್ ಷೋಡಾತ್ಮಕಃ ಸೋಲಂಕೃಷ್ಟ ಭಗವಂಶಾಂಸಮೇ. 16 ಇಂದ್ರಿಯಗಳು ನಮಗೆ ಭಾಗವತದಲ್ಲಿ, ಇದು ಗೀತೆಯಲ್ಲಿ ಎಲ್ಲ ಇಂದ್ರಿಯಗಳಲ್ಲಿ ದೇವರಿದ್ದಾರೆ. ಆದ್ದರಿಂದ ಎಲ್ಲ ಇಂದ್ರಿಯಗಳಿದ್ದಾರೆ. ಜೀವ ಆಯಾ ಇಂದ್ರಿಯದ ವಿಷಯ ಭೋಗವನ್ನು ಮಾಡ್ತಾನೆ. ಆಗ ದೇವರು ತನಗೆ ಬೇಕಾದ ಸ್ವಾಖ್ಯರಸವನ್ನು ಭೋಗವನ್ನು ಮಾಡ್ತಾರೆ ಅಂತ ಹರಿದಾಸ ಸಾಹಿತ್ಯದಲ್ಲಿ ಬೇಕಾದಷ್ಟಿದೆ. ನಾವು ಕಣ್ಣಿಂದ ನೋಡಿದಾಗ ದೇವರು, ಕಣ್ಣಿನಲ್ಲಿ ದೇವ್ರ ರೂಪ ಇದೆ, ವಿಷಯದಲ್ಲಿ ದೇವ್ರ ರೂಪ ಇದೆ. ಆ ಕಣ್ಣಿನಲ್ಲಿರ್ತಕ್ಕಂಥ ದೇವ್ರ ರೂಪಕ್ಕೂ ವಿಷಯದಲ್ಲಿ ಇರತಕ್ಕಂಥ ದೇವ್ರ ರೂಪಕ್ಕೂ ಆ ಭೇದವನ್ನು ಚಿಂತನೆ ಮಾಡ್ತಾನಂತೆ ದೇವರು. ಇದು ಸ್ವಾಖ್ಯರಸ ಅಂದರೆ ಅಂತ ಉಪನಿಷತ್ತುಗಳು ಹೇಳ್ತಕ್ಕಂಥ ತತ್ವ ಅದು. ಹಾಗೆ ಅಲಂಕೃತಿ ನಮಗೆ ಅತ್ತಾಚರಾಚರ ಗ್ರಹಣಾತ್ ಬ್ರಹ್ಮಸೂತ್ರ ಇದೆ. ಆ ಸರ್ವಸಂಹಾರಕತ್ವ, ಸರ್ವಸ್ಪಾಲಕತ್ವ. ಅದರಿಂದ ಅಲ್ಲಿ ಇದು ಪುರಾಣ ಪುರುಷೋತ್ತಮ ಯೋಗದಲ್ಲಿ ತುಂಬ ಸ್ಪಷ್ಟವಾಗಿ ಏನೇನು ವಿಷಯಗಳಿಂದ ಭೋಗವನ್ನು ಮಾಡ್ತಾರೆ ಅದೆಲ್ಲ ದೇವರು ಮಾಡ್ತಕ್ಕಂಥ ಭೋಗ. ಈ ಪ್ರಾಕೃತವಾದ ಭೋಗವನ್ನು ದೇವರು ಮಾಡೋದಿಲ್ಲ. ಅವನ ಅಪ್ರಾಕೃತವಾದ ಭೋಗ ಅಂತಂದರೆ ತನ್ನ ರೂಪದಲ್ಲಿ ಅಭೇದ ಚಿಂತನೆಯೇ ಅವನ ಅಪ್ರಾಕೃತ ಭೋಗ ಅಂತ ಹೆಸರು. ಪ್ರಾಕೃತವಾದದ್ದನ್ನು ದೇವರು ಸ್ವೀಕಾರ ಮಾಡೋದಿಲ್ಲ. ಮೂಲ ರೂಪದಲ್ಲಿ, ಅವತಾರ ರೂಪದಲ್ಲಿ ಪ್ರಾಕೃತವಾದನ್ನು ಸ್ವೀಕಾರ ಮಾಡ್ತಾರೆ. ರಾಮಕೃಷ್ಣಾದ ಅವತಾರದಲ್ಲಿ ಅವರು ಮನೆ ಬೆಣ್ಣೆಯನ್ನು ತಿಂತಾರೆ, ಮೊಸರನ್ನು ತೆಗೆದುಕೋತಾರೆ, ಎಲ್ಲ ಮಾಡ್ತಾರೆ. ಅದನ್ನು ಬಿಟ್ಟು ಮೂಲ ರೂಪದಲ್ಲಿ ಇದು ಯಾವುದನ್ನು ಅವರು ತೆಗೆದುಕೊಳ್ಳೋದಿಲ್ಲ ಅಂತ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ. ಏತದೇವ ಆತ್ಮಭೋ ರಾಜನ್ ನಾರದಾಯ ಇತಿ ಪೃಚ್ಛತೆ ವೇದಗರ್ಭೋಭ್ಯದಾತ್ ಸರ್ವಂ ಯದಾ ಹರಿ ಆತ್ಮನಃ. ನೀನು ಏನು ಪ್ರಶ್ನೆಯನ್ನು ಕೇಳ್ತಾ ಇದ್ದೆ, ಹೇಗೆ ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ, ಹೇಗೆ ಸಂಹಾರ ಮಾಡ್ತಾನೆ, ಯಾವ ಶಕ್ತಿಯಿಂದ ಅಂತ ಇದೇ ಪ್ರಶ್ನೆಯನ್ನು ನಾರದರು ಬ್ರಹ್ಮದೇವರ ಹತ್ರ ಕೇಳಿದ್ರು. ನಾರದರು ಬ್ರಹ್ಮದೇವರ ಹತ್ರ ಕೇಳಿದಾಗ ಬ್ರಹ್ಮದೇವರಿಗೆ ಏನು ಉಪದೇಶ ಮಾಡಿದ್ರು ದೇವರು, ಅದನ್ನು ನಾರದರು ಹೇಳಿದರು. ಅದನ್ನು ನಾನು ಹೇಳ್ತೀನಿ ಕೇಳು ಅಂತ ಹೇಳಿ ಒಂದು ಸತಿ ನಾರದರು ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮದೇವರ ಹತ್ರ ಹೇಳಿದ್ರು, ಸ್ವಾಮಿ ನೀವು ಜಗತ್ತನ್ನು ಸೃಷ್ಟಿಯನ್ನು ಮಾಡ್ತೀರಿ, ಜಗತ್ತಿಗೆ ಒಡೆಯರು, 14 ಲೋಕ ನಿಮ್ಮ ಇದರಲ್ಲಿದೆ. ಇಂಥ ನೀವು ತುಂಬ ವಿಸ್ತಾರವಾಗಿದೆ ಅವರ ಪೂರ್ವಪಕ್ಷ, ಇಂಥ ನೀವು ತಪಸ್ಸನ್ನು ಮಾಡಿದೆ ಅಂತ ಕೇಳಿ ನಮಗೆ ಆಶ್ಚರ್ಯವಾಗಿದೆ. ಯಾಕೆಂದರೆ ನೀವೇ ಜಗತ್ತು ಒಡೆಯರಾದರೆ ನೀವು ಯಾರಿಗೋಸ್ಕರ ತಪಸ್ಸು ಮಾಡಬೇಕಾಗಿತ್ತು
ನಿಮ್ಮಂಥವ್ರು ತಪಸ್ಸು ಮಾಡಿದ್ರು ಅಂತ ಕೇಳ್ತು ನನಗೆ ಆಶ್ಚರ್ಯವಾಗಿದೆ ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ಅದಕ್ಕೆ ಆಚಾರ್ಯರು ಏಕಾದಶ ಸ್ಕಂದದಲ್ಲಿ ಗೊತ್ತಿದ್ದವರು ಕೂಡ ಪೂರ್ವಪಕ್ಷ ರೂಪವಾಗಿ ಅವ್ರ ಬಾಯಿಂದ ಸಿದ್ಧಾಂತ ಬರೋದಕ್ಕೋಸ್ಕರ ಪ್ರಶ್ನೆ ಮಾಡಿದ್ರೆ ಅದು ದೋಷವಾಗೋದಿಲ್ಲ. ಆದ್ದರಿಂದ ವಿಶ್ವ ಸರ್ವೋತ್ತಮ ಅಂತ ಗೊತ್ತಿಲ್ಲ ಅಂತ ಏನಿಲ್ಲ ನಾರದರಿಗೆ, ಅವ್ರಿಗೆ ಮೂರು ಲೋಕದಲ್ಲಿ ಯಾವಾಗಲೂ ಅದನ್ನು ಹೇಳ್ತಕ್ಕಂಥವು. ಅದು ಕೂಡ ಅವ್ರ ಬಾಯಿಂದ ಅದನ್ನು ಉಪದೇಶವನ್ನು ಪಡಿಬೇಕು ಅನ್ನೋ ದೃಷ್ಟಿಯಿಂದ ಪೂರ್ವಪಕ್ಷ ಮಾಡ್ತಾರೆ. ಅಲ್ಲಿ ಉದ್ಧವ ಕೃಷ್ಣದೇವರ ಉಪದೇಶವನ್ನು ಕೇಳ್ತಾ ಏಕಜೀವವಾದ ನಿತ್ಯಬದ್ಧೋ ನಿತ್ಯ ಮುಕ್ತ ಏಕೈವೇತಿ ಮೇಮತಿ ಅಂತ, ಈಗ ಒಬ್ಬನೇ ಅಂತ ನನ್ನ ಅಭಿಪ್ರಾಯ, ಏನು ಹೇಳ್ತೀರಿ ಅಂತ ಕೇಳ್ತಾರೆ. ಏನು ಒಬ್ಬನೇ ಜೀವ ಅಂತ ಏಕಜೀವವಾದವನ್ನು ಹೇಳ್ತಾರಲ್ಲ ಅಂತ ಆಚಾರ್ಯ ಪ್ರಶ್ನೆಯನ್ನು ಮಾಡಿ, ಇಲ್ಲ ಅದು ಪೂರ್ವಪಕ್ಷಿಯಾಗಿ ಹೇಳುವಾಗ, ಶಿಷ್ಯ ಪೂರ್ವಪಕ್ಷಿಯಾಗಿ ಹೇಳುವಾಗ ಅದು ದೋಷ ಅಲ್ಲ, ಯಾವ ಉದ್ದೇಶದಿಂದ ಹೇಳ್ತಾರೆ ಅಂದರೆ ಗುರುಗಳ ಬಾಯಿಂದ ಸಿದ್ಧಾಂತವನ್ನು ಹೇಳಿಸಬೇಕು ಅಂತ ಹೇಳ್ತಾರೆ. ಅದರಿಂದ ಪೂರ್ವಪಕ್ಷ ಇದ್ದರೆ ಉತ್ತರ ಪಕ್ಷ ಬರೋದಿಲ್ಲ ಅದರಿಂದ ಹೇಳ್ತಾರೆ ಅಂತ. ಹಾಗೆ ಹೇಳಿದಾಗ ಬ್ರಹ್ಮದೇವರು ಉತ್ತರವನ್ನು ಹೇಳ್ತಾರೆ. ಸಮ್ಯಕ್ ನೋಡಪ್ಪ, ಒಳ್ಳೆ ಮಾತನ್ನು ಹೇಳಿದಿ, ಎಷ್ಟು ಜಗತ್ತಿನ ಮೇಲಿನ ದಯೆಯಿಂದ ಈ ಮಾತನ್ನು ಕೇಳಿದಿ ಅಂತ ಹೇಳ್ತಾರೆ. ಅವ್ರಿಗೆ ತತ್ವಜ್ಞಾನ ಇಲ್ಲ ಅಂತಲ್ಲ, ಆದರೆ ಉಳಿದವ್ರಿಗೆಲ್ಲ ಸಂಶಯ ಬಂದಿತ್ತು ಅಂತ ಅವ್ರಿಗೆ ಸರಿಯಾದ ಜ್ಞಾನ ಬರಲಿ ಅಂತ ಸಮ್ಯಕ್ ಕಾರಣಕ್ಕೆ ಸೇದು, ಎಷ್ಟು ಕರುಣೆ ನಿನಗೆ, ಯಾರಿಗೆ ಜ್ಞಾನ ಇಲ್ಲ, ಯಾರು ಪಾಮರು ಅವ್ರಿಗೆ, ಅವ್ರ ಮೇಲೆ ಕರುಣೆಯಿಂದ ಇಂಥ ಪ್ರಶ್ನೆ ಕೇಳಿದ್ದೀನಿ. ಆದರೆ ನೀನು ಹೇಳಿದ್ದೆಲ್ಲ ಸುಳ್ಳು ತಾನೆ, ನಾನು ಸರ್ವೋತ್ತಮ ಹೇಗಾಗ್ತೀನಿ? ಸರ್ವೋತ್ತಮ ಅಲ್ಲ. ಏತಾವತ್ತೊಮ್ಮೆ ತೋಹಮೆ, ನನ್ನ ಮಿತಿಗೆ ನನ್ನ ಮಹಿಮೆಗೂ ಒಂದು ಎಲ್ಲೇ ಇದೆ, ಆದ್ದರಿಂದ ನಾನು ಸರ್ವೋತ್ತಮ ಅಲ್ಲ. ಯಾರ ಮಹಿಮೆಗೆ ಎಲ್ಲೇ ಇಲ್ಲವೋ ಅವನು ಮಾತ್ರ ಸರ್ವೋತ್ತಮನೇ ಹೊರತಾಗಿ ಎಲ್ಲೇ ಇರ್ತಕ್ಕಂಥವ್ ನಾನು ಸರ್ವೋತ್ತಮ ಅಲ್ಲ. ನಮಸ್ತಸ್ಮೈ ಭಗವತೆ ವಾಸುದೇವಾಯ ಧೀಮಹಿ ಯನ್ಮಾಯ ದುರ್ಜಯ ಮಾಂ ವದಂತಿ ಜಗದ್ಗುರು. ಎಲ್ಲರಿಗಿಂತ ಗುರು ಅಂತಂದರೆ ದೇವರೇ, ಅವನೇ ಉಪದೇಶ ಮಾಡೋನು. ಸುಮ್ಮನೆ ನಾನು ಜಗದ್ಗುರು ಅಂತ ಹೇಳ್ತಾರೆ. ಇದು ದೇವರು ಹಾಕಿರ್ತಕ್ಕಂಥ ಒಂದು ಒಂದು ಬಂಧಕ ಶಕ್ತಿ. ದೇವರನ್ನು ಮರೆತು ನೀನು ಪ್ರಶ್ನೆಯನ್ನು ಮಾಡ್ತಾ ಇದೆಯಲ್ಲ, ನೀನೇ ಜಗತ್ತನ್ನು ಸೃಷ್ಟಿ ಮಾಡ್ತೀನಿ, ನೀನೇ ಜಗತ್ತು ಎಲ್ರಿಗೂ ಉಪದೇಶ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಇದು ದೇವರು ಹಾಕಿರ್ತಕ್ಕಂಥ ಮಾಯ. ಇದು ಯಾರಿಗೆ ದಿವ್ಯವಾದ ಜ್ಞಾನ ಇಲ್ಲ ಅವರಿಗೆ ಇಂಥ ಪ್ರಶ್ನೆ ಬರುತ್ತೆ. ಅಂಥ ದೇವರಿಗೆ ನಮಸ್ಕಾರ. ಇಂಥ ಮಾಯಾಶಕ್ತಿ ಯಾರ ಅಧೀನವೋ ಅವರ ನಮಸ್ಕಾರ ಅಂತ ಯಾದವಾರಿ ಬರೀತಾರೆ. ಅದನ್ನೆಲ್ಲ ಹೇಳಬೇಕು ಅಂತಂದರೆ, ಈ ಕಿವಿಯಲ್ಲಿ ಯಾವತ್ತೂ ಭದ್ರಂ ಕರ್ಣೆ ವಿಶ್ವಣಯಾಮ ದೇವ ಭದ್ರಂ ಪಶ್ಯೇಮ ಕ್ಷಪರಿ ಯತ್ರಾಹ ಅಂತ ನಾವು ದೇವತೆಗಳು ಕೇಳ್ತೀವಿ. ದೇವತೆಗಳೇ, ನಮ್ಮ ಕಿವಿಯ ಮೇಲೆ ಯಾವಾಗಲೂ ಒಳ್ಳೆಯ ಸುದ್ದಿ ಬೀಳುವಂತೆ ಮಾಡಿ, ನಮ್ಮ ಕಣ್ಣಿಂದ ಯಾವಾಗಲೂ ಒಳ್ಳೆಯ ದೃಶ್ಯ ನೋಡುವಂತೆ ಮಾಡಿ ಅಂತ ಹೀಗೆ ಹೇಳ್ತಕ್ಕಂಥವ್ರು ಬ್ರಹ್ಮದೇವರು. ಆ ಬ್ರಹ್ಮದೇವರು ಎದುರಾಗಿ ನಿಂತ್ಕೊಂಡು ನೀವೇ ಸರ್ವೋತ್ತಮ ಅಂತ ಹೇಳಿದ್ರೆ ಇದೇನು ಕೇಳಿದಪ್ಪ ನಾನು ಅಂತ ಅವ್ರಿಗೆ ಅನಿಸ್ತತೆ. ಅದನ್ನು ಕೇಳಿದ ಅನಿಷ್ಟವನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೋಸ್ಕರ ವಾಸುದೇವ ದ್ವಾದಶಾಕ್ಷರವನ್ನು ಜಪವನ್ನು ಮಾಡಿದ್ರು ಅಂತ ಯಾದವಾರರೇ ಬರೀತಾರೆ. ಇದಕ್ಕಿದ್ದಂತೆ ಈ ಪದ್ಯದಲ್ಲಿ ನಮೋ ಭಗವತಸ್ಮೈ ವಾಸುದೇವಾಯ ಧೀಮತೆ ದೇವ ಹೇಗೆ ಯಾಕೆ ಬಂದು ಧೀಮಹಿ ಅಂತ ಬರ್ತಿರೋದು. ಅದಕ್ಕೆ ಆ ಮಂತ್ರವನ್ನು ಹೇಳ್ತಾರೆ, ವಾಸುದೇವಾಯ ಧೀಮಹಿ ಅಂಥೇಳಿ ಈ ಯಾದವಾರರ ಇದದು. ಈ ಪ್ರಕೃತಿ ಏನಿದೆ, ಪ್ರಕೃತಿಯ ಬಂಧಕ ಶಕ್ತಿ, ದೇವರ ಅನುಗ್ರಹ ಆದರೆ ಈ ಪ್ರಕೃತಿ ಏನೂ ಮಾಡೋದಿಲ್ಲ. ದೇವರ ಅನುಗ್ರಹ ಇಲ್ಲದೇ ಇದ್ದರೆ ಆ ಪ್ರಕೃತಿ ಏನಾದ್ರು ಮಾಡುತ್ತೆ ಹೊರತಾಗ ದೇವರ ಅನುಗ್ರಹವಾದ ದಿವಸ ಅದು ನಾಚಿಕೊಂಡು ಹೊರಟು ಹೋಗುತ್ತೆ. ಇನ್ನು ಇವ್ರ ಮುಂದೆ ನಮ್ಮ ಕೆಲಸ ನಡೆಯೋದಿಲ್ಲ ಅಂಥೇಳಿ ಏನು ಮಾಡದೆ ಹೋಗ್ತಕ್ಕಂಥದ್ದು. ಯಥಾವೃತ್ತಿಯ ಮುಖ್ಯವಾಗಿ ವಿಷಯ ರೂಪದ ದ್ರವ್ಯಂ ಕರ್ಮಚಕಾರಶ್ಚ ಸ್ವಭಾವೋ ಜೀವಯವ ಚ ವಾಸುದೇವಾತ್ ಪರೋ ಬ್ರಹ್ಮನ್ ನಚ ಅನ್ಯೋಸ್ತಿ ತಾತ್ಪತಃ. ದ್ರವ್ಯವಾಗಲಿ ಕರ್ಮವಾಗಲಿ ಅದೇ ಬರೀತಾರೆ, ಪೃಥ್ವಿಯ ದ್ರವ್ಯಗಳಾಗಲಿ ಕರ್ಮಗಳಾಗಲಿ ಕಾಲ ಆಗಲಿ ಆಯಾ ಜೀವನ ಸ್ವಭಾವ ಆಗಲಿ ಜೀವನ ಸ್ವರೂಪವೇ ಆಗಲಿ ಎಲ್ಲವೂ ಕೂಡ ದೇವರ ಅಧೀನ. ದೇವರ ಅಧೀನ ಬಂದದ್ದು ಯಾವುದೂ ಇಲ್ಲ. ವಾಸುದೇವ ಪರಬ್ರಹ್ಮನ್ ನಾನ್ಯೋತೋಸ್ತಿ ತತ್ವತಃ ನಾರಾಯಣ ಪರಾಭೇದ. ಅಲ್ಲಿ ಪ್ರಥಮ ಸ್ಕಂದದಲ್ಲಿ ವಾಸುದೇವ ಪರಾಭೇದ ವಾಸುದೇವ ಪರಾಮುಖ ಅಂತ ಬರುತ್ತೆ. ನಾರಾಯಣ ಪರಾಭೇದ, ನಾರಾಯಣ ಪರ ಎಲ್ಲ ವಿಧಗಳಿಗೆ ಎಲ್ಲಿ ತಾತ್ಪರ್ಯ? ನಾರಾಯಣನ ಹೇಳೋದ್ರಲ್ಲಿ ತಾತ್ಪರ್ಯ. ನಾರಾಯಣನ ಹೇಳ್ತೀವಿ. ದೇವ ನಾರಾಯಣಾಂಗಜಾಹ ಎಲ್ಲ ದೇವತೆಗಳು ದೊಡ್ಡವರಿದ್ದಾರೆ. ದೇವರೆಲ್ಲ ದೇವರ ಮಕ್ಕಳವರು. ಮಕ್ಕಳು ದೊಡ್ಡವರು, ತಂದೆ ಇಂಥ ಮಕ್ಕಳನ್ನು ಪಡೆದವರು. ಎಂಥ ಮಕ್ಕಳು ಅಲ್ಲಿ ತುತಿಸಬಲ್ಲೆ ನಾನಿನ್ನ ಅಂತ ಒಂದು ಜಗನ್ನಾಥ ದಾಸ ದೇವರು. ನಮಗೆ ಹುಟ್ಟೋ ಮಕ್ಕಳು ಎಂಥ ನಮಗೆ ಗೊತ್ತಿದೆ. ಅವರಿಗೆ ಎಂಥ ಮಕ್ಕಳು ಬ್ರಹ್ಮದೇವರು ದೇವರ ಮಕ್ಕಳನ್ನು ಪಡೆದರೆ ಜಗತ್ತನ್ನು ಸೃಷ್ಟಿ ಮಾಡತಕ್ಕಂಥ ಮಕ್ಕಳು. ಅದು ಒಬ್ಬ ಬ್ರಹ್ಮದೇವರಲ್ಲ, ಒಂದೊಂದು ಕಲ್ಪದ ಒಬ್ಬ ಬ್ರಹ್ಮದೇವರು. ಇಂಥ ಮಕ್ಕಳನ್ನು ಪಡೆತಕ್ಕಂಥ ದೇವರ ಮಹಿಮೆಯನ್ನು ನಾವು ಹೇಗೆ ಹೇಳಕ್ಕೆ ಸಾಧ್ಯ? ಆದ್ದರಿಂದ ನಾರಾಯಣ ಅಂಗಜಾಹ ನಾರಾಯಣ ಪರ ಲೋಕಾಹ ನಾರಾಯಣ ಪರಾಮುಖಾಹ. ನಾರಾಯಣ ಪರಾಮುಖ ಯಜ್ಞವನ್ನು ಮಾಡಿದ್ರೆ ಎಲ್ಲವೂ ಕೂಡ ದೇವರಿಗೆ ಅರ್ಪಣೆ ಮಾಡೋದಕ್ಕೆ ಯಜ್ಞವನ್ನು ಮಾಡಬೇಕು. ನಾರಾಯಣ ಪರೋ ಯೋಗ ಎಲ್ಲ ಯೋಗಗಳ ಉದ್ದೇಶ ಏನು? ನಾರಾಯಣನ ಉದ್ದೇಶ. ತಪಸ್ಸಿನ ಉದ್ದೇಶ ನಾರಾಯಣ. ನಾರಾಯಣ ಪರಮ ಜ್ಞಾನ, ಪರಮಾತ್ಮ ಸರ್ವೋತ್ತಮತ್ವವನ್ನು ಪಡೆಯೋದೇ ಜ್ಞಾನದ ಉದ್ದೇಶ. ಅದನ್ನು ಪಡಿಬೇಕು.
ನಾರಾಯಣ ಪರಾಗತಿ, ಗಮ್ಯವಾದದ್ರಲ್ಲಿ ಯಾವುದು ಅವನ ಪಾದ ಯಾವುದು ಸೇರ್ತೀವೋ ಅದೇ ದೊಡ್ಡ ಗತಿ, ಅದನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ. ತಸ್ಯಾಪಿ ದುಷ್ಪೀಶಸ್ಯ ಕುಟಸ್ಥಸ್ಯ ಅಖಿಲಾತ್ಮನಃ ಸೃಜ್ಯಂ ಸೃಜಾಮಿ ಸೃಷ್ಟೋಹಂ ಈಕ್ಷಯೈವ ಅಭಿಚೋಯಿತ. ನೀನು ಪ್ರಶ್ನೆ ಮಾಡ್ತಾ ಹೇಳ್ತೀನಿ, ನೀನೇ ಜಗತ್ತನ್ನು ಸೃಷ್ಟಿ ಮಾಡ್ತೀನಿ, ನೀನು ಸರ್ವೋತ್ತಮ ಅಂತ. ನಾನು ಸೃಷ್ಟಿ ಮಾಡಬೇಕಾದ್ರೆ ದೇವರ ಶಕ್ತಿ ನನ್ನಲ್ಲಿದ್ದರೆ ನಾನು ಸೃಷ್ಟಿ ಮಾಡ್ತೇನೆ. ಇಲ್ಲದಿದ್ದರೆ ಬ್ರಹ್ಮೇಶ ಪೂರ್ವಕಂ ನತುಕಸ್ಯ ಚೇಷಂ. ಬ್ರಹ್ಮದೇವರು ಅಲ್ಲಾಡೋದಿಲ್ಲ, ತೃಣ ಹೇಗೆ ಅಲ್ಲಾಡಿಸಕ್ಕೆ ಸಾಧ್ಯವಿಲ್ಲ, ಬ್ರಹ್ಮದೇವರು ದೇಹವು ಅಲ್ಲಾಡೋದಿಲ್ಲ. ಅದರಿಂದ ಅವತ್ತು ದೇವರ ಶಕ್ತಿಯಿಂದ ಬ್ರಹ್ಮರೂಪೋತ್ಸವ ಅಂತ ಹೇಳಿ ನನ್ನಲ್ಲಿ ಬ್ರಹ್ಮರೂಪನಾಗಿ ಬ್ರಹ್ಮನಾಮಕನಾಗಿ ಅವನು ಇದ್ದು ತಾನು ಮಾಡ್ತಾನೆ. ಬಿಂಬನಾಗಿ ಅವನು ಮಾಡುವಾಗ ಪ್ರತಿಬಿಂಬನಾಗಿ ನಾನು ಮಾಡ್ತೇನೆ ಹೊರತಾಗಿ ನಾನು ಸೃಷ್ಟಿಯನ್ನು ಮಾಡೋದಿಲ್ಲ. ಸತ್ವಂ ರಜಸ್ತಮ ಇತಿ ನಿರ್ಗುಣಸ್ಯ ಗುಣಸ್ತ್ರಯ ಪೃಷ್ಟೋಹಂ ಈಕ್ಷೈವ ಅಭಿಚೋದಿತ. ಸತ್ವ ರಜಸ್ತಮ ಗುಣಗಳು ಸೃಷ್ಟಿ ಸ್ಥಿತಿ ಸಂಹಾರಗಳಲ್ಲಿ. ಸೃಷ್ಟಿಯನ್ನು ಮಾಡುವಾಗ ರಜೋಗುಣವನ್ನು ತೆಗೆದುಕೋತಾರೆ, ಪಾಲನೆಯನ್ನು ಮಾಡುವಾಗ ಸತ್ವಗುಣ ಪ್ರಧಾನವಾದ ಕಾರ್ಯ ಅದು, ಸಂಹಾರ ಮಾಡುವಾಗ ತಮೋಗುಣ ಪ್ರಧಾನವಾದ ಕಾರ್ಯ. ಈ ಮೂರುಗಳನ್ನು ಯಾವ್ಯಾವ ಶಕ್ತಿಗಳನ್ನು ತೆಗೆದುಕೊಂಡು ಸೃಷ್ಟಿಯಾದಿಗಳನ್ನು ಮಾಡ್ತಾರೆ ಅಂತ ಕೇಳಿದ್ರೆ ಈ ಮೂರುಗಳನ್ನು ತೆಗೆದುಕೋತಾರೆ. ಕಾರ್ಯಕಾರಣ ಕರ್ತೃತ್ವ ದ್ರವ್ಯಜ್ಞಾನ ಕ್ರಿಯಾಶ್ರಯ ಬದ್ಧಂತೆ ಮುಕ್ತಂ ಮಾಯಿನಂ ಪುರುಷಂ ಗುಣ. ಕಾರ್ಯಕಾರಣ ಕರ್ತೃತ್ವ ದೇಹ, ಇಂದ್ರಿಯಗಳು, ಅಹಂಕಾರ. ಕರ್ತೃತ್ವ ಅಂದರೆ ಅಹಂಕಾರ, ಮಿತಿ ಅಹಂಕಾರ. ಇದನ್ನು ಕೊಟ್ಟು ಜೀವ ಯದ್ಯಪಿ ಸಜ್ಜೀವನಾದವನು ನಿತ್ಯ ಮುಕ್ತ. ಈ ಬಂದಿರತಕ್ಕಂಥ ಸಂಸಾರ ಇದೆಯಲ್ಲ ಅದು ಸ್ವಾಭಾವಿಕವಲ್ಲ, ಪ್ರಮಾದಾತ್ಮಕತ್ವ ಬಂಧಸ್ಯ ಅಂತ ಹೇಳಿದ್ದಾರೆ ಆಚಾರ್ಯರು. ಜೀವನ ಸ್ವಭಾವ ಅಲ್ಲ, ಸ್ವಭಾವದೇ ಬಂದಿದೆ, ಅನಾದಿ ಕಾಲದಿಂದ ಬಂದಿದೆ, ಜೀವನ ಸ್ವಭಾವದಲ್ಲಿ ಇಲ್ಲ. ಆದ್ದರಿಂದ ಸ್ವಭಾವದಲ್ಲಿ ಇಲ್ಲದೇ ಇರತಕ್ಕಂಥದ್ದು ಎಲ್ಲಿಂದ ಬಂತು ಅಂತಂದರೆ ಪ್ರಕೃತಿಯ ಸಂಬಂಧದಿಂದ ಬಂತು. ಆ ಪ್ರಕೃತಿಯ ಸಂಬಂಧ ಯಾರ ಇಚ್ಛೆಯಿಂದ ಬಂದಿದೆ? ಅದು ದೇವರ ಇಚ್ಛೆಯಿಂದಲೇ ಬಂದಿದೆ. ಅದು ದೇವರ ಇಚ್ಛೆಯೂ ಅನಾದಿ ಆಗಿದೆ, ಪ್ರಕೃತಿಯ ಸಂಬಂಧವೂ ಅನಾದಿ ಆಗಿದೆ. ಅದು ಸ್ವತಃ ಶುದ್ಧನಾದ ಜೀವನಿಗೆ ಈ ಪ್ರಕೃತಿಯ ಸಂಬಂಧದಿಂದ ಈ ದುಷ್ಟತನ, ಈ ಪಾಪ, ಈ ದುಃಖ ಇತ್ಯಾದಿಗಳೆಲ್ಲ ಬರುತ್ತೆ. ಅದು ಯಾವನಿಂದ ಬಂದಿದೆಯೋ ಆ ದೇವರ ಅನುಗ್ರಹದಿಂದಲೇ ಅದೆಲ್ಲ ಪರಿಹಾರವಾಗಬೇಕು. ಸಯೇ ಭಗವಾನ್ ಲಿಂಗೈ ತ್ರಿಭಿರೇತೆ ರಥೋಕ್ಷಜ ಸ್ವಲಕ್ಷಿತ ಗತಿರ್ಬ್ರಹ್ಮನ್ ಸರ್ವೇಷಾಂ ಮಮಚೇಶ್ವರ. ನಾನೆಲ್ಲ ಅವನೇ ಸರ್ವೋತ್ತಮ. ಸ್ವಲಕ್ಷಿತ ಗತಿ, ಆ ಬ್ರಹ್ಮನ ಜ್ಞಾನ ಉಂಟಾಗೋದು ಬ್ರಹ್ಮನ ಅನುಗ್ರಹದಿಂದಲೇ. ಅಂದರೆ ಅವನ ಅನುಗ್ರಹ ಇದ್ದರೆ ಅವನ ಜ್ಞಾನ ಉಂಟಾಗುತ್ತೆ, ಇಲ್ಲದಿರಲಿಲ್ಲ. ಹೀಗೇಳಿ ಅಂತರ ಸೃಷ್ಟಿಯನ್ನು ಹೇಳಬೇಕು. ಕಾಲಾತ್ ಗುಣವ್ಯತಿಕರ ಪರಿಣಾಮ ಸ್ವಭಾವತಃ ಕರ್ಮಣೋ ಜನ್ಮ ಮಹತಃ ಪುರುಷ ಅಧಿಷ್ಠಿತ ಭೂತ್. ಆ ಪ್ರಕೃತಿ ಇದೆಯಲ್ಲ, ಆ ಪ್ರಕೃತಿ ಇದು ತೃತೀಯ ಸ್ಕಂದದಲ್ಲಿ ಸೃಷ್ಟಿಯನ್ನು ವಿಸ್ತಾರವಾಗಿ ಹೇಳ್ತಾರೆ. 4 ಸತಿ 5 ಸತಿ ಸೃಷ್ಟಿಯನ್ನು ಹೇಳ್ತಾರೆ ಅಲ್ಲಿವರೆಗೆ. ಅಲ್ಲಿಂದ ಮುಂದಕ್ಕೆ ಸೃಷ್ಟಿಯನ್ನು ಕಡಿಮೆ ಹೇಳ್ತಾರೆ. ಕೆಲವು ಸತ್ಯ ಏಕಾಸ್ಕಂದೆಲ್ಲ ಸಂಹಾರವನ್ನು, ಪ್ರಳಯವನ್ನು ಹೇಳ್ತಾರೆ. ಆಚಾರ್ಯರು ತಾತ್ಪರ್ಯದ ಪ್ರಶ್ನೆ ಮಾಡಿಕೊಂಡು ಒಂದು ಸತಿ ಹೇಳಿದ್ರೆ ಸಾಕು, ಸೃಷ್ಟಿಯನ್ನು ತೃತೀಯ ಸ್ಕಂದದಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ, ಯಾಕೆ ಮತ್ತೆ ಹೇಳಬೇಕಾಗಿತ್ತು ಅಂತ ಹೇಳಿ ಅದಕ್ಕೆ ಉತ್ತರವನ್ನು ಕೊಡ್ತಾ, ದೇವರು ಸರ್ವೋತ್ತಮ ಅಂತ ತಿಳ್ಕೋಬೇಕು. ದೇವರು ಸರ್ವೋತ್ತಮ ಅಂತ ತಿಳ್ಕೋಬೇಕಾದ್ರೆ ದೇವತೆಗಳ ತಾರತಮ್ಯ ಅಂತ ತಿಳ್ಕೋಬೇಕು. ಸರ್ವ ಇದ್ದರೆ ತಾನೇ ಸರ್ವೋತ್ತಮ ಆಗೋದು, ಸರ್ವ ಇದ್ದರೆ ಸರ್ವೋತ್ತಮ ಆಗೋದು ಹೇಗೆ? ಆ ದೇವತೆಗಳ ತಾರತಮ್ಯ ಅಂತ ತಿಳ್ಕೊಂಡ್ರೆ ಆಗ ಇಂತಹ ದೇವತೆಗಳು ಉತ್ತಮ ಸರ್ವೋತ್ತಮ ದೇವರು ಅಂತ ತಿಳ್ಕೋಬೋದು. ದೇವತೆಗಳ ತಾರತಮ್ಯ ಗೊತ್ತಾಗೋದು ಸೃಷ್ಟಿ ಕಾಲದಲ್ಲಿ ಮತ್ತು ಪ್ರಳಯ ಕಾಲದಲ್ಲಿ. ಸೃಷ್ಟಿ ಕಾಲದಲ್ಲಿ ಹೇಗೆ ಅಂತಂದರೆ ಮುಂಚೆ ಬ್ರಹ್ಮದೇವರು ಸೃಷ್ಟಿಯಾಗೋರು ಯಾರು? ಬ್ರಹ್ಮದೇವರು, ಅನಂತರ ರುದ್ರದೇವರು, ಅನಂತರ ಇಂದ್ರ, ಅನಂತರ ಸೂರ್ಯ. ಆದ್ದರಿಂದ ಈ ಕ್ರಮದಲ್ಲಿ ಅಧಿಕಾರಿಗಳು ಎಷ್ಟು ವಿಶೇಷವಾದ ಅಧಿಕಾರ ಇದೆಯೋ ಅವರು ಅದಕ್ಕೆ ತತ್ವಪ್ರಕಾಶಕ್ಕಾದರೆ ಒಂದು ಪರಿಷ್ಕಾರ ಮಾಡ್ತಾರೆ. ತಮ್ಮ ಜಾತಿಯಲ್ಲಿ ಅಂತ, ತಮ್ಮ ಜಾತಿಯಲ್ಲಿ ಯಾರು ತಮ್ಮ ಸ್ವಭಾವದಲ್ಲಿ ಅಂತ. ಯಾಕೆಂದರೆ ಬ್ರಹ್ಮದೇವರಿಗಿಂತ ಮುಂಚೆ ಮಧುಕೈಟಬರು ಹುಟ್ಟಿದ್ರು. ಮಧುಕೈಟಬರು ಬ್ರಹ್ಮದೇವರಿಗಿಂತ ದೊಡ್ಡವರಲ್ಲ, ಅವರ ಅಸುರ ಜಾತಿ. ಅದು ಬಿಟ್ಟು ಭಕ್ತರ ಜಾತಿಯಲ್ಲಿ ಯಾರು ಮುಂಚೆ ಹುಟ್ಟಿದ್ದಾರೆ ಅವರು ಶ್ರೇಷ್ಠರು ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಪ್ರಳಯವಾಗುವಾಗ ರಿವರ್ಸ್ ಆರ್ಡರ್ನಲ್ಲಿ ಯಾರು ಕೊನೆಯವರು ಅವರು ಮುಂಚೆ ಹೋಗ್ತಾರೆ, ಬ್ರಹ್ಮದೇವರು ಎಲ್ಲರಿಗಿಂತ ಕೊನೆಯಲ್ಲಿ ಹೋಗ್ತಾರೆ. ಆದರೆ ನಮಗೆ ದೇವತಾ ತಾರತಮ್ಯ ತಿಳಿಯೋದು ಸೃಷ್ಟಿಯಲ್ಲಿ. ಆದ್ದರಿಂದ ಆ ಸೃಷ್ಟಿಯನ್ನು ನಾವು ಎಷ್ಟು ಚೆನ್ನಾಗಿ ತಿಳ್ಕೊತೀವಿ ಅಷ್ಟು ಸರ್ವೋತ್ತಮತ್ವ ಜ್ಞಾನ ಉಂಟಾಗುತ್ತೆ. ಆದ್ದರಿಂದ ಮತ್ತೆ ಆ ಸೃಷ್ಟಿಯನ್ನು ಹೇಳ್ತಾರೆ. ಅದು ಪ್ರಕೃತಿಯಿಂದ ಮಹತ್ತತ್ವದಿಂದ ಅಹಂಕಾರ ತತ್ವ 3 ಭಾಗ ಆಗುತ್ತೆ. ವೈಕಾರಿಕ, ತೈಜಸ, ತಾಮಸ ಅಂತ. ಅಲ್ಲಿ ವೈಕಾರಿಕ ಅಹಂಕಾರದಿಂದ ಮನಸ್ಸು, ನಮ್ಮ ಮನಸ್ಸನ್ನ ಮೆಟೀರಿಯಲ್ಲು, ಅದು ವೈಕಾರಿಕ ಅಹಂಕಾರ. ದೇವತೆಗಳ ಶರೀರ, ಅದು ವೈಕಾರಿಕ ಅಹಂಕಾರ. ತೈಜಸ ಅಂದರೆ ಇಂದ್ರಿಯಗಳು ತೈಜಸ ಅಂತಂದರೆ ಪ್ರಕಾಶಮಾನವಾಗಿವೆ, ಇಂದ್ರಿಯಗಳು ತೈಜಸ. ಇನ್ನು ತಾಮಸ ಅಹಂಕಾರ ಅಂತಂದರೆ ಈ ಮ್ಯಾಟರ್, ನಮಗೇನು ಆಕಾಶ, ಅಲ್ಲಿಂದ ವಾಯು, ಅಗ್ನಿ, ಇದೆಲ್ಲ ಕಾರಣವಾದ್ದು, ಉಪಾದಾನ ಕಾರಣವಾದ್ದು, ಅದು ತಾಮಸ ಅಹಂಕಾರ. ಇದರಿಂದ ಇವುಗಳೆಲ್ಲ ಉಂಟಾಗುತ್ತೆ. ವಾಯು ಅರ್ಪಬೇಕು ಹಾಗೆ ಅದು
ಆಕಾಶ ಮುಂಚೆ ತಾಮಸ ಅಹಂಕಾರದಿಂದ ಆಕಾಶ ಉಂಟಾಗುತ್ತೆ. ಆಕಾಶದಲ್ಲಿ ಶಬ್ದ ಒಂದೇ ಗುಣ. ಆಕಾಶದಿಂದ ತಿರ್ಗಾ ವಾಯು ಉಂಟಾಗುತ್ತೆ. ವಾಯುವಿನಲ್ಲಿ ಶಬ್ದ ಮತ್ತು ಸ್ಪರ್ಶ, ಗಾಳಿ ಬಿಸಿಲು ಗೊತ್ತಾಗುತ್ತೆ. ಆಕಾಶ ಚರ್ಮಕ್ಕೆ ಗೊತ್ತಾಗೋದಿಲ್ಲ. ಅಲ್ಲಿಂದ ಅಗ್ನಿ, ಶಬ್ದ ಸ್ಪರ್ಶ ಮತ್ತು ರೂಪ ಒಂದು ಜ್ವಾಲೆಯಲ್ಲಿ ಒಂದು ಬಣ್ಣ ಕಾಣುತ್ತೆ, ಅಗ್ನಿಯಲ್ಲಿ ಒಂದು ಬಣ್ಣ ಕಾಣುತ್ತೆ. ಅದಾಗಲೂ ಪೃಥ್ವಿ, ಅದಾಗಲೂ ಜಲ, ಇವು ಮೂರೂ ಇದೆ. ಅದರ ಶಬ್ದನೂ ಇದೆ, ಸ್ಪರ್ಶನೂ ಇದೆ, ರೂಪವೂ ಇದೆ. ರೂಪ ಒಂದು ರೂಪ, ಭಾಸುರ ರೂಪ ಒಂದು, ಆ ಭಾಸುರ ರೂಪ ಇದೆ. ಅನಂತರ ರಸ ಇದೆ, ಟೇಸ್ಟ್, ಅದು ನೀರಿನಿಂದ ಬರ್ತಕ್ಕಂಥ. ಭೂಮಿಯಲ್ಲಿ ಈ 4 ಗುಣಗಳ ಜೊತೆಗೆ ಗಂಧ, ಒಂದು ಓಡರ್ ಇದೆ. ಆದರೆ 5 ಗುಣಗಳು ಭೂಮಿಯಲ್ಲಿದೆ. ಪರಾನ್ವಯ ಅಂತ ಹೇಳ್ತಾರೆ. ಯಾವ ಭೂತದಿಂದ ಯಾವ ಭೂತ ಸೃಷ್ಟಿಯಾಗುತ್ತೋ ಅದು ತನ್ನ ಪೇರೆಂಟ್ ಭೂತದ ಗುಣವನ್ನು ತೆಗೆದುಕೊಂಡು ಅದ್ರ ಜೊತೆ ಇನ್ನೊಂದು ಗುಣವನ್ನು ಅದು ತೆಗೆದುಕೊಳ್ಳುತ್ತೆ. ಭೂಮಿಯಲ್ಲಿ ಎಲ್ಲ ಗುಣಗಳಿದೆ, 5 ವಿಷಯಗಳು ಕೂಡ ಇದೆ. ಇನ್ನು ಆ ಇಂದ್ರಿಯಗಳು ಯಾವ್ಯಾವುದು? ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು. ಆ ಜ್ಞಾನೇಂದ್ರಿಯಗಳಿಗೆ ಅಭಿಮಾನ ದೇವತೆಗಳು, ಕರ್ಮೇಂದ್ರಿಯಕ್ಕೆ ಅಭಿಮಾನ ದೇವತೆಗಳು ಎಲ್ಲವನ್ನು ಕೂಡ ವಿಸ್ತಾರವಾಗಿ ಹೇಳಿದೆ. ಇಷ್ಟನ್ನೆಲ್ಲ ಸೃಷ್ಟಿಯನ್ನು ಮಾಡಿದ್ರು. ಮಾಡಿ ಏತೆ ಅಸಂಗತಾ ಭಾವಾ ಭೂತೇಂದ್ರಿಯ ಮನೋಗುಣ ಯಥಾಯಥ ನಿರ್ಮಾಣೆ ನಿಶಯ ಕುರು ಬ್ರಹ್ಮವಿತ್ತಮ. ಈ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿದ್ರು. ಸೃಷ್ಟಿ ಮಾಡಿ ನನಗೊಂದು ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿಕೊಡಿ, ನಾನು ಸುಖವಾಗಿರ್ತೀನಿ ಅಂತ ಹೇಳಿದ್ರು ದೇವರು. ನನಗೆ ಬೇಕು ಅಂತ. ಈ 24 ತತ್ವಗಳು ಸೃಷ್ಟಿಯಾಗಿದೆ. 24 ತತ್ವಗಳು ಸೃಷ್ಟಿಯಾಗಿ 24 ತತ್ವಾಭಿಮಾನ ದೇವತೆಗಳನ್ನು ನಿಮಗೆ ನಿಮ್ಮ ಪೋರ್ಟ್ಫೋಲಿಯೋಗಳನ್ನು ಕೊಟ್ಟಿದ್ದಾಗಿದೆ. ನಿಮಗೆ ಆ ಸೃಷ್ಟಿ ಮಾಡೋ ಶಕ್ತಿಯನ್ನು ಕೊಟ್ಟಿದ್ದಾಗಿದೆ. ಸೃಷ್ಟಿ ಮಾಡಿ ಅಂತಂದರೆ ಒಂದಕ್ಕೆ ಕೋಆರ್ಡಿನೇಷನ್ ಇರಲಿ ಅಂತ. ಯಥಾಯಥ ನಿರ್ಮಾಣೆ ನಶೇಕು. ಒಂದು ಬ್ರಹ್ಮಾಂಡ ಸೃಷ್ಟಿ ಮಾಡಬೇಕು ಅಂತ ಈ ಎಲ್ಲ ದೇವತೆಗಳು ಅವರೇನು ಫ್ರೆಶ್ ಆಗಿ ದೇವತೆಗಳಾದವರಲ್ಲ. ಒಬ್ಬರು 20 ಕಲ್ಪ ಸಾಧನೆ ಮಾಡಿದವರು, ಒಬ್ಬರು 15 ಕಲ್ಪ ಸಾಧನೆ ಮಾಡಿದವರು, ಇಷ್ಟು ಸರ್ಟಿಫಿಕೇಟ್ ಇಟ್ಕೊಂಡಿರೋರು, ಇಷ್ಟು ಬ್ರಹ್ಮಾಂಡವನ್ನು ನೋಡಿದವರು. ಆ ಬ್ರಹ್ಮಾಂಡ ನೋಡಿದಾಗ ತುಂಬ ದಿವ್ಯ ಜ್ಞಾನ ಇದ್ದವರು. ಅದೊಂದು ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿ ಅಂತಂದರೆ ಯಾರ ಕೈಲೂ ಆಗಲಿಲ್ಲ. ಯಾಕೆಂದರೆ ಒಬ್ರಿಗೊಬ್ರು ಕೋಆರ್ಡಿನೇಷನ್ ಇರಲಿಲ್ಲ, ಆಗಲಿಲ್ಲ. ದೇವರನ್ನು ನೋಡಿದ್ರು, ದೇವರು ಮುಂಚೆನೇ ಮಾಡ್ಬೋದಾಗಿತ್ತು. ದೇವರು ಮುಂಚೆನೇ ಮಾಡಿದರೆ ಇನ್ಯಾರೋ ನಮ್ಮಂಥವ್ರು ಇಲ್ಲ ದೇವತೆಗಳೇ ಮಾಡ್ತಾಯಿದ್ರು, ದೇವ್ರು ಯಾಕೆ ಮಾಡಬೇಕಾಗಿತ್ತು ಅಂತ ಹೇಳ್ಬೋದು. ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಯಾರೇ ದೇವರು ಮಾಡೋಕ್ಕೆ ಸಾಧ್ಯ, ದೇವರ ಶಕ್ತಿ ಇಲ್ಲದೆ ಏನು ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ತಿಳಿಸೋದಕ್ಕೋಸ್ಕರ ದೇವರು ಆ 24 ತತ್ವಗಳಲ್ಲಿ ತಾವು ಪ್ರವೇಶ ಮಾಡಿ ಅವುಗಳ ಕ್ಷೋಭೆಯನ್ನು ಉಂಟು ಮಾಡಿ ಅನಂತರ ಅದರಿಂದ ಬ್ರಹ್ಮಾಂಡವನ್ನು ಸೃಷ್ಟಿಯನ್ನು ಮಾಡಿದರು. ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ರು. ನೋ ಭಯಂ ಸಹಸತ್ವೋಪಾದಾಯ ನೋ ಭಯಂ ಸುಸೃಜತಃ. ಇದೆಲ್ಲ ಸದಸತ್ವೋಪಾದಾಯ ನೋ ಭಯಂ ಸುಸೃಜತಃ ಅಂತ ಒಂದು ವಾಕ್ಯ ಇದೆ. ಅದರ ಸತ್ತು ಮತ್ತು ಅಸತ್ತುಗಳನ್ನು ತೆಗೆದುಕೊಂಡು ಉಪಾದಾನವನ್ನು ತೆಗೆದುಕೊಂಡು ಸತ್ತು ಮತ್ತು ಅಸತ್ತು ಎರಡೂ ಅಲ್ಲದೆ ಒಂದು ಪ್ರಪಂಚವನ್ನು ಸಹಜಲಕ್ಷಣವಾದ ಪ್ರಪಂಚದ ಸೃಷ್ಟಿಯನ್ನು ಮಾಡಿದ್ರು ಅಂತ ಅದ್ವೈತಗಳು ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕಾಗ ಸದಸತ್ವಂ ಅಂತಂದರೆ ಸತ್ ಅಲ್ಲಿ ಈ 5 ಭೂತಗಳಲ್ಲಿದೆಯಲ್ಲ, 5 ಭೂತಗಳಲ್ಲಿ ಭೂಮಿ, ಜಲ ಮತ್ತು ವಾಯುಗಳಿಗೆ ಸತ್ ಅಂತ ಹೆಸರು, ಆಕಾಶ ಮತ್ತು ವಾಯುವಿಗೆ ಅಸತ್ ಅಂತ ಹೆಸರು ಅಂತ ತತ್ವೋದ್ಯೋತರು ಹೇಳಿದ್ದಾರೆ. ಆದ್ದರಿಂದ ಈ ಬ್ರಹ್ಮಾಂಡ ಏನಿದೆ ಪಂಚಭೂತಗಳಿಂದ ನಿರ್ಮಾಣವಾದದ್ದು ಈ ಬ್ರಹ್ಮಾಂಡ. ಸಹತ್ವೋಪಾದಾಯ ನೋ ಭಯಂ ಅಂತ ಶಬ್ದ ಇದೆ. ನಾವು ಭಯಂ ಅಂತ ಪದಚ್ಛೇದ ಅಲ್ಲ, ನೋ ಭಯಂ ಅಂತ. ನಮ್ಮ ಭಯಕ್ಕೆ ಕಾರಣವಾದ ಬ್ರಹ್ಮಾಂಡಕ್ಕೆ ಬಂದ ಮೇಲೆ ನಾವು ಭಯ ಉಂಟಾಗೋದು. ಅಲ್ಲಿವರೆಗೆ ಇಲ್ಲ. ಇಲ್ಲೇ ನರಕ ಇರೋದು, ಇಲ್ಲೇ ರೋಗಗಳಿರೋದು, ಇಲ್ಲೇ ಅರ್ಚನೆಗಳಿರೋದು. ನಾವು ಭಯಂ ಅಂತ ಪದಚ್ಛೇದ ಅಲ್ಲ, ನಹ ಭಯಂ ಅಂತ ಪದಚ್ಛೇದ ಅಂತ ಆಚಾರ ತಾತ್ಪರ್ಯ. ಅದು ನೀವು ಸತ್ಯಾತ್ಮರು ಇಲ್ಲೋ ಒಂದು ಸತಿ ಭಾಗವತ ಮಂಗಳ ಮಾಡಿದ್ರು. ನಾನು ಹಾಗೆ ಮಾಡಿದ್ದೆ ಯಾವುದಕ್ಕೊಂದು 10 ವರ್ಷ ಮುಂಚೆ. ಯಾವ ಕಥೆಯನ್ನು ಹೇಳಿಲ್ಲ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಏನು ಕ್ರಮವನ್ನು ಅನುಸರಿಸಿದ್ದಾರೆ, ಎಷ್ಟು ಕಡೆ ಕೇವಲ ಸಂಧಿಯನ್ನು ಹೇಳೋದು, ಎಷ್ಟು ಕಡೆ ಪದಚ್ಛೇದವನ್ನು ಹೇಳೋದು, ಎಷ್ಟು ಕಡೆ ಪ್ರಮಾಣವನ್ನು ಹೇಳೋದು, ಎಷ್ಟು ಕಡೆ ಇಲ್ಲದೇ ಇರೋ ಸಂಶಯವನ್ನು ಹೇಳಿ ಅದಕ್ಕೆ ಪರಿಹಾರವನ್ನು ಹೇಳೋದು, ಎಷ್ಟು ಕಡೆಯಲ್ಲಿ ಯಾರೂ ಗಮನಿಸ್ತಾ ಇರೋದನ್ನು ಭಾಗವತದಲ್ಲಿ ತೋರಿಸ್ಕೊಡೋದು, ಇಷ್ಟೆಲ್ಲ ಆಚಾರ ಮಾಡಿದ್ದಾರೆ. ಇಷ್ಟು ಹೋದರೆ ನೋ ಭಯಂ ಸುಸೃಜತಃ. ಈ ಬ್ರಹ್ಮಾಂಡ ಸೃಷ್ಟಿಯನ್ನು ಮಾಡಿದ್ರೆ ನಾನು ಹೇಳಿದ್ರೆ ಬೇರೆ ಕಡೆ ಹೋಗುತ್ತೆ. ಈ ಬ್ರಹ್ಮಾಂಡ ಸೃಷ್ಟಿಯನ್ನು ಅದು ವರ್ಷಭೋಗ ಸಹಸ್ರ ಅಂತೆ. ನಿನ್ನೆ ಹೇಳಿದೆ ನಾನು, ಮಾಯಾದೇವಿ ಉದರದಲ್ಲಿ ವಾಸುದೇವ ರೂಪದಿಂದ ಪ್ರಮಾಣ ಇಟ್ಟು ಅದನ್ನೇ ಈ ಬ್ರಹ್ಮಾಂಡ 100 ಕೋಟಿ ವಿಸ್ತಾರವಾದ ಸುವರ್ಣಮಯವಾದ ಬ್ರಹ್ಮಾಂಡ. ಅದು ಸ್ವರ್ಣವಿಲು ಈ ಭಗವಾನ್ ಅನಾದಿ ಪುರುಷ ಸ್ಫುತ ಅಂತ ಹೇಳಿದ್ದಾರೆ. ಆಗ ಚಿನ್ನ ಹೇಗೆ ಹೊಳೆಯುತ್ತೆ, ಅದೇನೋ ಅದು ಮಾಲಿನ್ಯ ಬಂದಿಲ್ಲ, ಆದರೆ ಚಿನ್ನ ಹೇಗೆ ಹೊಳೆಯುತ್ತೆ, ಬ್ರಹ್ಮಾಂಡ ಹೇಗೆ ಹೊಳೆತಾ ಇದೆ ಅಂತೆ. ಅದಕ್ಕೆ ವಿರಾಟ್ ಅಂತ ಹೆಸರು ಬ್ರಹ್ಮಾಂಡಕ್ಕೆ. ವಿಶೇಷ ರಾಜತೆ ಇತಿ ವಿರಾಟ್. ಅಲ್ಲಿ ಇರತಕ್ಕಂಥ ದೇವರು ಬ್ರಹ್ಮದೇವರಿಗೂ ವಿರಾಟ್ ಅಂತ ಹೆಸರು, ಅಲ್ಲಿ ಅಭಿವ್ಯಕ್ತನಾದಂಥ ಪರಮಾತ್ಮನಿಗೂ ವಿರಾಟ್ ಅಂತ ಹೆಸರು. ಮುಂಚೆ ಈ ಬ್ರಹ್ಮಾಂಡ ಸೃಷ್ಟಿ ಆಯಿತು, ಒಂದು ಖಾಲಿ ಸ್ಪಿಯರ್ ಇದ್ದಂತೆ. ಅದು ಮಾಡಿ ಆಗಿನ್ನೂ ಪ್ರಯೋದಕ ಇದೆ. ಪ್ರಯೋದಕದಲ್ಲಿ ಅದಕ್ಕಿಂತ ಮುಂಚೆ ಬ್ರಹ್ಮಾಂಡದ ಒಳಗೆ ಏನು ಸೃಷ್ಟಿ ಆಗಿಲ್ಲ.
ಆ ಪ್ರಯೋಗದಲ್ಲಿ 1,000 ವರ್ಷ ಹಾಗೆ ಇತ್ತಂತೆ. ಒಂದು ಫುಟ್ಬಾಲ್ ನೀರಲ್ಲಿ ಬಿದ್ದಂತೆ 1,000 ವರ್ಷ ಇತ್ತು. 1,000 ವರ್ಷ ಇದ್ದ ಮೇಲೆ ಜೀವೋ ಅಜೀವ್ ಅಜೀನತ್. ಅನಂತರ ಅಲ್ಲಿ ದೇವರ ಅಭಿವ್ಯಕ್ತಿ ಆಯಿತು, ಬ್ರಹ್ಮದೇವರ ಅಭಿವ್ಯಕ್ತಿ ಆಯಿತು. ಅದು ಆ ಬ್ರಹ್ಮಾಂಡದೊಳಗೆ ಅಭಿವ್ಯಕ್ತಿ ಆಯಿತು. ಬ್ರಹ್ಮಾಂಡದೊಳಗೆ ಅದಕ್ಕೆಲ್ಲ ತುಂಬ ತಾತ್ಪರ್ಯ ಇದೆ. ಅಲ್ಲಿ ಜೀವ ಜೀವಂ ಅಂತ, ಅಜೀವ ಅಜೀವಂ ಅಂತ ಹೀಗೆಲ್ಲ ತಾತ್ಪರ್ಯವನ್ನು 2 ರೀತಿಯಲ್ಲೂ ಬರೆದಿದ್ದಾರೆ ಅಲ್ಲಿ. ಅಜೀಜನತ ಅಲ್ಲಿ. ಆದ್ದರಿಂದ 1,000 ವರ್ಷ ದೇವರು ತನ್ನ ರೂಪವನ್ನು, ಒಟ್ಟು ಅಭಿಪ್ರಾಯ ಏನು ಅಂದರೆ 1,000 ವರ್ಷ ಆ ಬ್ರಹ್ಮಾಂಡ ಹಾಗೆ ಇತ್ತು. ದೇವರು ಇಲ್ಲದೆ ಯಾವುದು ಇರೋದ್ರೊಳಗೆ ದೇವರಲ್ಲಿ ಇದ್ದರು, ಆದರೆ ದೇವರು ತಮ್ಮ ರೂಪವನ್ನು ಅಭಿವ್ಯಕ್ತಿಯನ್ನು ಮಾಡಲಿಲ್ಲ. ದೇವರು ತಮ್ಮ ರೂಪವನ್ನು ಅಭಿವ್ಯಕ್ತಿಯನ್ನು ಮಾಡಿದ್ದು ಅಲ್ಲಿ 1,000 ವರ್ಷ ಆದಮೇಲೆ. 1,000 ವರ್ಷ ಆದಮೇಲೆ ತಮ್ಮ ರೂಪವನ್ನು ಅಭಿವ್ಯಕ್ತಿಯನ್ನು ಮಾಡಿದ್ರು. ಇದನ್ನು ಪುರುಷ ರೂಪತ್ರಯ ಪುರಾತನ ಪುರುಷ ಅಂತ ಹೇಳ್ತಾರಲ್ಲ, ಆ ಪುರುಷ ರೂಪತ್ರಯ ದೇವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪುರುಷ ಒಂದು, ಬ್ರಹ್ಮಾಂಡವನ್ನು ಸೃಷ್ಟಿಸಿದ ಪುರುಷ ಒಂದು, ಬ್ರಹ್ಮಾಂಡದ ಒಳಗೆ ಅಭಿವ್ಯಕ್ತನಾದ ಪುರುಷ ಒಬ್ಬ. ಆದ ಬ್ರಹ್ಮಾಂಡದ ಒಳಗೆ ಅಭಿವ್ಯಕ್ತನಾಗ್ತಾನೆ. ಅಲ್ಲಿ ಆ ಬ್ರಹ್ಮಾಂಡದ ಒಳಗೆ ಅಭಿವ್ಯಕ್ತನಾಗ್ತಾನೆ ಪುರುಷ. ಆ ಪುರುಷ ಇದರಲ್ಲಿ ಸ್ಥೂಲೋಪಾಸನೆಯಲ್ಲಿ ಹೇಳಿದಂತೆ, ವಿರಾಟ್ ರೂಪದ ಉಪಾಸನೆಯಲ್ಲಿ ಹೇಳಿದಂತೆ ಈ 14 ಲೋಕಗಳಿಗೆ ಬರಬೇಕು. 14ಗಳೆಲ್ಲ ಇದು ಬ್ರಹ್ಮಾಂಡದ ಒಳಗೆ, ಬ್ರಹ್ಮಾಂಡದ ಹೊರಗೆ ಏನೂ ಇಲ್ಲ. ಬ್ರಹ್ಮಾಂಡದ ಹೊರಗೆ ಈ ಚಿನ್ನದ ಶೆಲ್ಲಿದೆ, ಅದ್ರ ನೀರಿನ ಆವರಣ ಇದೆ, ಅದ್ರ ಮೇಲೆ ಅಗ್ನಿಯ ಆವರಣ ಇದೆ, ಅದ್ರ ಮೇಲೆ ವಾಯುವಿನ ಆವರಣ ಇದೆ, ಆಕಾಶದ ಆವರಣ ಇದೆ. ಆಕಾಶ ಆವರಣದ ಅಹಂಕಾರ ತತ್ವದ ಆವರಣ ಇದೆ, ಅದ್ರ ಮೇಲೆ ಸತ್ವರಜಸ್ತಮಗಳ ಆವರಣ ಇದೆ, ಅದ್ರ ಮೇಲೆ ಪ್ರಕೃತಿ ಇದೆ. ಪ್ರಕೃತಿಯಿಂದ ಆಚೆಗೆ ದೇವರೇ ಇದ್ದಾನೆ, ಅನಂತ, ಸ್ಪೇಸ್ನಲ್ಲಿ ಟೈಮ್ನಲ್ಲಿ ಎರಡರಲ್ಲೂ ಅನಂತ ಇದೆ. ಇಲ್ಲಿ ಬ್ರಹ್ಮಾಂಡದ ಒಳಗೆ ಮಾತ್ರ 14 ಲೋಕಗಳು, ಕೆಳಗೆ ಇತರಾದ ಲೋಕಗಳು, ಮಧ್ಯ ಭೂಮಿ, ಭೂಮಿಗೂ ಮತ್ತು ಸ್ವರ್ಗಾದಿ ಲೋಕಗಳು ಮಧ್ಯ ಅಂತರಿಕ್ಷ ಸ್ಪೇಸ್ ಇದ್ದಂತೆ, 2 ದ್ವಿದಳದಲ್ಲಿ ಮಧ್ಯ ಒಂಚೂರು ಸ್ಪೇಸ್ ಇದ್ದಂತೆ ಅಂತರಿಕ್ಷ ಲೋಕ ಇದೆ. ಮೇಲೆ 7 ಲೋಕಗಳು ಹೀಗಿರ್ತಕ್ಕಂಥದ್ದನ್ನು ಆ ಬ್ರಹ್ಮಾಂಡದಲ್ಲಿ ಅಭಿವ್ಯಕ್ತಾದ ಪರಮಾತ್ಮನ ಅವಯವಗಳಲ್ಲಿ ಕಲ್ಪನೆ ಮಾಡ್ತಾರೆ. ಅಂದರೆ ಆಯಾ ಲೋಕಗಳು ಪರಮಾತ್ಮನ ಆಯಾ ಅವಯವಗಳನ್ನು ಆಶ್ರಯಿಸಿಕೊಂಡಿವೆ, ಮತ್ತು ಅದು ದೇವರು ಅದಕ್ಕೆ ಆಧಾರನಾಗಿದ್ದಾನೆ, ಅಲ್ಲಿ ಆಶ್ರಯಿಸಿಕೊಂಡಿವೆ ಅಂತ ಅರ್ಥವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದರಿಂದ ಯಾವ್ಯಾವ ಲೋಕ, ಭೂಲೋಕ ಕಲ್ಪಿತ ಪಾದದಿಂದ ಹಿಡಿದು ಸತ್ಯಲೋಕದವರೆಗೆ ಹಿಂದೆ ಬಂದಿದೆ. ಅದು ಇದರಲ್ಲಿ ಭೂಲೋಕ ಕಲ್ಪಿತ ಪದ್ಭ್ಯಾಮ್ ಭೂರ್ಲೋಕಸ್ತು ನಾಭಿತ ಸ್ವರ್ಲೋಕ, ಇದು ಸಪ್ತಲೋಕ ಮತ್ತು ತ್ರಿಲೋಕ ಅಂತ 2 ವಿವಕ್ಷೆ. ತತ್ವಪ್ರಕಾಶಕಾದಲ್ಲಿ ಉಪದೇಶ ವೇದಾನ್ನೋಭಯಸ್ಪಿನ್ನಪಿ ವಿರೋಧಾತ್ ಅಂತ ಒಂದು ಸೂತ್ರ ಇದೆ, ಪ್ರಥಮ ಸೂತ್ರದಲ್ಲಿ. ಅಲ್ಲಿ ನಾವು 14 ಲೋಕಗಳು ಅಂತ ಹೇಳ್ತೀವಿ, 3 ಲೋಕಗಳು ಅಂತ ಹೇಳ್ತೀವಿ ನಾವು. 14 ಲೋಕಗಳು ಅಂತ ಹೇಳಿದಾಗ ಭೂಮಿಯ ಕೆಳಗೆ 7 ಲೋಕ, ಭೂಮಿಯ ಮೇಲೆ 7 ಲೋಕ ಅಂತ 14 ಲೋಕ ಅಂತ ಹೇಳೋದು. 3 ಲೋಕ ಅಂತ ಹೇಳೋದು ಭೂಮಿಯ ಕೆಳಗಿದ್ದೆಲ್ಲ ಒಂದು ಸೆಟ್ಟು, ಅಂತರಿಕ್ಷದ ಮೇಲಿದ್ದೆಲ್ಲ ಒಂದು ಸೆಟ್ಟು, ಮಧ್ಯ ಅಂತರಿಕ್ಷ ಲೋಕ, ಈ ಹೇಳಿ 3 ಲೋಕ ಅಂತ ಹೇಳ್ತೀವಿ. ಅದರಿಂದ 7 ಲೋಕಗಳು ಮೇಲೆ ಅಂತಲೂ ಹೇಳ್ಬೋದು, ಅಥವಾ ಒಟ್ಟು 14 ಲೋಕ ಅಂತಲೂ ಹೇಳ್ಬೋದು, 3 ಲೋಕ ಅಂತಲೂ ಹೇಳ್ಬೋದು. ಈ 2 ರೀತಿಯ ಕಲ್ಪನೆ ಇದೆ. ಇನ್ನು ಈ ಸೃಷ್ಟಿಯನ್ನು ಮಾಡಿ ಅಲ್ಲಿ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ ಮತ್ತು ಬ್ರಹ್ಮಾಂಡದ ಒಳಗಿನ ಸೃಷ್ಟಿ. ಬ್ರಹ್ಮಾಂಡದ ಅದಕ್ಕೆ ಅದೆಲ್ಲ ತೃತೀಯ ಸ್ಕಂದದಲ್ಲಿ ವಿಸ್ತಾರ ಬರತಕ್ಕಂಥ ವಿಷಯಗಳು. ಆ ಬ್ರಹ್ಮಾಂಡದ ಹೊರಗಿನ ಸೃಷ್ಟಿಗೆ ಪ್ರಾಕೃತ ಸೃಷ್ಟಿ ಅಂತ ಹೇಳ್ತಾರೆ, ಬ್ರಹ್ಮಾಂಡದ ಒಳಗಿನ ಸೃಷ್ಟಿಗೆ ವೈಕೃತ ಸೃಷ್ಟಿ ಅಂತ ಹೇಳ್ತಾರೆ, ಅದನ್ನು ಅನುಸರ್ಗ ಅಂತ ಹೇಳ್ತಾರೆ. ಇದರಲ್ಲಿ 10ನೇ ಅಧ್ಯಾಯದಲ್ಲಿ 10 ಸರ್ಗೋ ವಿಸರ್ಗಷ್ಟ ಅಂತ ಬ್ರಹ್ಮಾಂಡದ ಒಳಗಿನ ಸೃಷ್ಟಿಯನ್ನು ವಿಸರ್ಗ ಅಂತ ಹೇಳ್ತಾರೆ. ಬ್ರಹ್ಮಾಂಡದ ಒಳಗೆ ಸೃಷ್ಟಿ ಆಗಬೇಕು. ಮುಂಚೆಲ್ಲ ದೇವತೆಗಳು ಬ್ರಹ್ಮಾಂಡ ಸೃಷ್ಟಿ ಆಗೋದಕ್ಕೆ ಮುಂಚೆನೇ ದೇವರು ಸೃಷ್ಟಿಯನ್ನು ಮಾಡಿದ್ದಾರೆ. ಆಗೆಲ್ಲ ಅದು ಯಾವ ಬ್ರಹ್ಮಾಂಡವೂ ಇಲ್ಲ, ಅದಾಗಲೂ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಅಂಥೇಳಿ ಅವ್ರ ಕೈಲಾಗದೆ ತಿರ್ಗಾ ದೇವರು ಸೃಷ್ಟಿಯನ್ನು ಮಾಡಿ, ಅನಂತರ ದೇವರೇ ಒಳಗೆ ಪ್ರವೇಶ ಮಾಡಿ ತಾನು ಅಭಿವ್ಯಕ್ತನಾಗದೆ 1000 ವರ್ಷದ ಮೇಲೆ ಅಭಿವ್ಯಕ್ತನಾಗಿ ತಿರ್ಗಾ ಒಳಗಡೆ ಎಲ್ಲದನ್ನು ಸೃಷ್ಟಿಯನ್ನು ಮಾಡಬೇಕು. ಅದು ಒಳಗಡೆ ಸೃಷ್ಟಿಯನ್ನು ಮಾಡಿ ವಾಚೋ ವಂದೇರ್ಮುಖಂ ಕ್ಷೇತ್ರಂ ಛಂದಸಾಂ ಸಪ್ತಧಾತು. ಬ್ರಹ್ಮಾಂಡದ ಒಳಗೆ ಯಾವ್ಯಾವುದರಿಂದ ಬಂತು? ವಾಚೋ ವಂದೇರ್ಮುಖಂ ಕ್ಷೇತ್ರಂ ಛಂದಸಾಂ ಸಪ್ತಧಾತು. ದೇವರು ಒಂದೊಂದು ಅವಯವದಿಂದ, ವಾಚ ಒಂದೇ, ಒಂದು ಇಂದ್ರಿಯ, ಒಂದು ಗೋಲಕ. ಇಂದ್ರಿಯ ಒಂದು ಗೋಲಕ. ನಮಗೆ ಈ ಕಣ್ಣು ಏನು ಕಾಣ್ತಾ ಇದೆ, ಇದೊಂದು ಆಪರೇಟಸ್. ಇದರಲ್ಲಿ ಇರತಕ್ಕಂಥ ಚಕ್ಷು ಇಂದ್ರಿಯ, ಚಕ್ಷು ಅಕ್ಷಿಣಿ ಅಂತ ಹೇಳ್ತೀವಿ, ಚಕ್ಷು ಇಂದ್ರಿಯ. ಇಂದ್ರಿಯಗಳು ಯಾವುದು ಕಣ್ಣಿಗೆ ಕಾಣೋದಿಲ್ಲ. ಇಂದ್ರಿಯಗಳೆಲ್ಲ ಅತೀಂದ್ರಿಯ, ಅವು ಅಟಾಮಿಕ್ ಸೈಜ್ ಅಂತ ಹೇಳ್ತಾರೆ. ಇಂದ್ರಿಯಗಳು ಕಣ್ಣಿಗೆ ಕಾಣೋದಿಲ್ಲ. ನಮಗೆ ಕಣ್ಣಿಗೆ ರೂಪ ಕಾಣ್ತಾ ಇದೆ ಅಂದರೆ ನಾವು ಇಂದ್ರಿಯ ಇದೆ ಅಂತ ಹೇಳಬೇಕೆ ಹೊರತಾಗಿ ನಮ್ಮ ಕಣ್ಣಿಗೆ ರೂಪ ಕಾಣುವಂತೆ ಯಾರಿಗೂ ಇಂದ್ರಿಯ ಕಾಣೋದಿಲ್ಲ. ಯಾವುದೇ ಇಂದ್ರಿಯ ಕಾಣೋದಿಲ್ಲ, ಎಲ್ಲ ಇಂದ್ರಿಯಗಳು ಅತೀಂದ್ರಿಯಗಳು, ಆದರೆ ನೀವು ಕಾಣೋದಿಲ್ಲ. ಆದರೆ ಎಲ್ಲವೂ ಕೂಡ ಇಂದ್ರಿಯಗಳು ಮತ್ತು ಇಂದ್ರಿಯಕ್ಕೆ ವಿಷಯಗಳು ಎಲ್ಲವೂ ಕೂಡ ದೇವರ ಅವಧಿಯಿಂದ ಹುಟ್ಟಿದೆ. ದೇವರ ನಮ್ಮ ಪುರುಷ ಸೂಕ್ತ ಹೇಳುವಂತೆ ಯಾವ್ಯಾವ ಅವಧಿಯಿಂದ ಏನು
ಹುಟ್ಟಿದೆ ಅಂತ ಹೇಳ್ತಾ ವಾಚೋ ವರುಣೇ ಮುಖಂ ಕ್ಷೇತ್ರಂ ಅಂತ ವಾಕು ಮುಖಾದಿಂದ ಚಾಗ್ನಿಶ್ಚ ಅಂತ ಮಾತಾಡ್ತೀವಿ ಅಲ್ಲಿ ಅಂತ ಅಗ್ನಿ ಮತ್ತು ವಾಕ್ ಎರಡು ಮುಖದಿಂದ ಛಂದಸಾಂ ಸಪ್ತಧಾತವ ದೇವರ ದೇಹದಲ್ಲಿ ನದಿ ನಾಳಗಳು ಹೃದಯ ಎಲ್ಲವೂ ಇದೆ, ಎಲ್ಲವೂ ಜ್ಞಾನಾಂದಮಯವಾದದ್ದು. ಆ ಜ್ಞಾನಾಂದಮಯವಾದ ದೇವರ ಶರೀರದ ಅವಯವಗಳಿಂದ ನಮ್ಮ ಜಗತ್ತಲ್ಲಿ ಏನೇನಿದೆ ಇದೆಲ್ಲ ಪ್ರಾಕೃತವಾದ್ದು ಹುಟ್ಟುತ್ತೆ. ಪ್ರಾಕೃತ ಹುಟ್ಟು ಅದರ ಪರಿಣಾಮ ಅಲ್ಲ, ಅದು ಅದನ್ನು ಆಶ್ರಯಿಸ್ಕೊಂಡಿದೆ, ಅದರಿಂದ ಹೊರಗಡೆ ಬರುತ್ತೆ ಅಂತಿಷ್ಟೇ ಹೊರತಾಗಿ ಹೀಗೆ ಮಣ್ಣೇ ವಿಕಾರವಾಗಿ ಘಟವಾಗುತ್ತೋ ಹಾಗೆ ದೇವರ ಅವಯವೇ ವಿಕಾರವಾಗಿ ಇನ್ನೊಂದಾಗುತ್ತೆ ಅಂತಲ್ಲ. ಅಂದರೆ ಹೀಗೆ ವಿಸ್ತಾರವಾಗಿ ಹೇಳ್ತಾಳೆ. ತದ್ಗಾತ್ರ ವಸ್ತು ಸಾರಾಣಂ ರೋಮಣ್ ಬೀಜ ಜಾತೀನಾಂ ಸ ಏರ್ವಾ ಇದು ದೇವರು ಯಾವ್ಯಾವ ಅವುಗಳಿಂದ ಯಾವ್ಯಾವುದು ಉಂಟಾಯಿತು ಅಂಥೇಳಿ ಕೊನೆಯಲ್ಲಿ ಅಲ್ಲಿ ಪುರುಷ ಸೂಕ್ತದ ಒಂದು ಚಿಂತನೆ, ಪುರುಷ ಸೂಕ್ತ ಅರ್ಥದ ಚಿಂತೆಯನ್ನು ಮಾಡ್ತಾರೆ. ಪುರುಷ ಸೂಕ್ತ ಚಿಂತನೆಯನ್ನು ಮಾಡಿ ಅಲ್ಲಿ ನಾವು ಪುರುಷತ್ವ ಸಹಸ್ರ ಶೀರ್ಷ ಪುರುಷ ಸಹಸ್ರ ಅಕ್ಷ ಸಹಸ್ರಪ ಸಭೂಮ್ ವಿಶತೋ ಋತ್ವ ಅತ್ಯಾತಿಷ್ಠ ದಶಾಂಗುಲಂ ಪುರುಷ ವೇದಂ ಸರ್ವಂ ಯದ್ಭೂತಮಿಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ ಇದನ್ನೇನಾತಿರೋಹತಿ ಅಂತ ಅದನ್ನು ವಿಶೇಷವಾಗಿ ವ್ಯಾಖ್ಯಾನ ಮಾಡ್ತಾರೆ. ನಮಗೇನು ತೋರುತ್ತೆ? ಪುರುಷ ವೇದಂ ಸರ್ವಂ ಯದ್ಭೂತಮಿಚ್ಚ ಭವ್ಯಂ, ಏನು ಪ್ರಾಚೀನವಾದ ಜಗತ್ತಿತ್ತೋ, ಭೂತಕಾಲ ಜಗತ್ತು, ಮುಂದೆ ಬರತಕ್ಕಂಥ ಜಗತ್ತಿದೆಯೋ ಈ ಅಥವಾ ಈಗಿನ ಜಗತ್ತಿದೆಯೋ ಎಲ್ಲವೂ ಪುರುಷನೇ, ಎಲ್ಲವೂ ಕೂಡ ದೇವರೇ, ಎಲ್ಲವೂ ದೇವರೇ ಈ ರೂಪವನ್ನು ತೆಗೆದುಕೊಂಡ, ದೇವರ ಪರಿಣಾಮ ಈ ಜಗತ್ತು ಅಂತ ಹೇಳ್ತಕ್ಕಂಥ ಭಾಸ್ಕರವಾದಿಗಳು ಹೀಗೆಲ್ಲ ಹೇಳ್ತಾರೆ. ಆದರೆ ಅದು ಎಂದೂ ಅಲ್ಲ. ಈ ಜಗತ್ತು ಜಡ, ದೇವರು ಜ್ಞಾನೋದಯವಾದವನು, ಈ ಜಡವಾದ ಜಗತ್ತು ಹೇಗಾಗ್ತಾನೆ ಅವನು? ಆದರೆ ಪುರುಷ ವೇದಂ ಸರ್ವಂ ಯದ್ಭೂತಂ ಇದೆಯಲ್ಲ ಅಂತಂದರೆ ಅಲ್ಲಿ ಪುರುಷ ಅಂತ ಪದಚ್ಛೇದ ಅಲ್ಲ, ಪುರುಷೇ ಅಂತ ಸಪ್ತಮಿ ಭಕ್ತಿ ಏಕವಚನ, ಪುರುಷೇ ವೇದಂ ಸರ್ವಂ. ಆದ್ದರಿಂದ ಹೇಗೆ ಇದಕ್ಕೆ ಅಲ್ಲಿ ಸ್ವರದ ಇದು ನಿಯತಿ ಇಲ್ಲ, ಅಲ್ಲಿ ಇಂಥ ಸ್ವರ ಅಂತಿಲ್ಲ, ಅಲ್ಲಿ ಸಪ್ತಮಿ ಅರ್ಥವನ್ನು ಮಾಡಬೇಕು ಅಂತ ಪುರುಷೇ ವೇದಂ ಸರ್ವಂ ಅಂತ ಎಲ್ಲವೂ ಅವನ್ನ ಆಶ್ರಯಿಸ್ಕೊಂಡಿದೆ. ಹಾಗೆ ಯಾಕೆ ಅರ್ಥವನ್ನು ಮಾಡಬೇಕು? ಪ್ರಥಮ ವಿಭಕ್ತಿ ಇಟ್ಕೊಂಡ್ರೆ ಎಲ್ಲವೂ ಕೂಡ ದೇವರೇ ಅಂತ ಅರ್ಥ ಬರುತ್ತಲ್ಲ ಅಂತಂದರೆ ಹಾಗೆಲ್ಲ ಏನಿದೆ? ಏತಾಮಾನಸ್ಯ ಮಹಿಮಾ ಅಥವಾ ಜಾಂಶ ಪುರುಷ ಅಂತ ಇದು ಅವನ ಮಹಿಮೆ ಅಂತ ಹೇಳ್ತಾ ಇದೆ. ಮಣ್ಣಾಗೋದು ಕಲ್ಲಾಗೋದು ಯಾವ ಮಹಿಮೆ? ಚಿನ್ನ ಆಗೋದೇ ಮಹಿಮೆ ಅಲ್ಲ ಅಂತ ಯಾವುದೋ ಒಂದು ಕಥೆ ಹೇಳ್ತಾರೆ ಅವರು. ಇನ್ನು ಮಣ್ಣಾಗೋದು ಕಲ್ಲಾಗೋದು ಬೇರೆ ಪದಾರ್ಥಗಳು ಹೇಳ್ತಾ ಇದ್ದರೆ ಅದೇನು ಮಹಿಮೆ ಆಗುತ್ತೆ ಅದು? ಆದ್ದರಿಂದ ಏತಾಮಾನಸ್ಯ ಯಾವುದನ್ನು ಹಿಂದಿನ ಪಾದ ಅರ್ಧದಲ್ಲಿ ಹೇಳಿದೆವೋ ಅದು ದೇವರ ಮಹಿಮೆ ಅಂತ ಹೇಳಿದ್ರೆ ದೇವರು ಕಲ್ಲಾದ ಮಣ್ಣಾದ ಅಮಧ್ಯವಾದ ಅಂತ ಹೇಳಿದ ಮಹಿಮೆ ಆಗುತ್ತಾ? ಆದ್ದರಿಂದ ಎಲ್ಲೂ ಕೂಡ ದೇವರ ಅಧೀನ ಆದರೆ ಅಂತ ಹೇಳಿದ್ರೆ ಮಾತ್ರ ಮದುವೆ ಆಗುತ್ತೆ, ಇಲ್ದಿರ ಆಗೋದಿಲ್ಲ. ಅಷ್ಟೇ ಅಲ್ಲ, ಮುಂದೆ ಉತಾಮೃತತ್ವಸ್ಯೇಷಾನಃ ಅಂತಿದೆ. ಅದು ಬರೀ ಇಷ್ಟೇ ಅಲ್ಲ, ಅವನ ಮಹಿಮೆ ಮುಕ್ತ ನಿಯಾಮಕ ಅವನು ಅಂತ ಹೇಳ್ತಾ ಇದೆ. ಉತ ಅಂತ ಸಮುಚ್ಚಯ ಶಬ್ದ ಅದು. ಆದ್ದರಿಂದ ಹಿಂದೆ ಇಷ್ಟಕ್ಕೆ ಅಧಿಪತಿ ಅಂತ ಹೇಳಿದ್ರೆ ಇಷ್ಟಕ್ಕೆ ಅಧಿಪತಿ ಅಲ್ಲ, ಇನ್ನೊಂದಕ್ಕೂ ಅಧಿಪತಿ ಅಂತ ಹೇಳೋದು ಸರಿ ಆಗುತ್ತೆ. ಅವನು ಕಲ್ಲಾದ ಬಣ್ಣಾದ ಅಂತ ಹೇಳಿ ಮತ್ತವನು ಇನ್ನೊಂದಕ್ಕೂ ಅಧಿಪತಿ ಅಂತ ಹೇಳಿದ್ರೆ ಹೊಂದುತ್ತಾ ಅದು? ಅದಕ್ಕೇನು ಹೇಳ್ತಾರೆ? ಅವನು ಮರಣಶೀಲವಾದ ಇವರಿಗೂ ಅಧಿಪತಿ, ಮರಣದಿಂದ ಮುಕ್ತರಿಗೂ ಅಧಿಪತಿ ಆದವನು ಅಂತ ಹೇಳಿ ಉತಾಮೃತತ್ವಸ್ಯೇಷಾನಃ ಅಂತ ಹೇಳಿ ಆ ಸಮುಚ್ಚಯವನ್ನು ಮಾಡ್ತಾ ಇದೆ. ಉತ್ತ ಶಬ್ದ ಎರಡು ಅಧಿಪತಿಯನ್ನು ಮಾಡ್ತಾ ಇದೆ. ಆದರೆ ಸಂಸಾರಿಗಳಿಗೂ ಅಧಿಪತಿ ಮತ್ತು ಮುಕ್ತರಿಗೂ ಅಧಿಪತಿ ಅಂತ ಅರ್ಥವನ್ನು ಮಾಡಬೇಕು ಹೊರತಾಗಿ ಎಲ್ಲವೂ ಕೂಡ ಜಗದಾತ್ಮಕವಾಗಿ ಭಾಸ್ಕರ ಹೇಳುವಂತೆ ದೇವರ ಪರಿಣಾಮವನ್ನು ಹೊಂದ ಅಂತ ಅರ್ಥವನ್ನು ಮಾಡ್ಬೋದು. ಅಲ್ಲ, ಅಲ್ಲಿ ಪ್ರಥಮ ವಿಭಕ್ತಿ ಎಲ್ಲರೂ ಹೇಳ್ತಾರೆ, ನೀವು ಸಪ್ತಮಿ ವಿಭಕ್ತಿ ಇಟ್ಕೊಂಡು ಅರ್ಥವನ್ನು ಮಾಡ್ತಾ ಇದ್ದೀರಿ ಅಂತ ಪುರುಷ ಅದನ್ನು ಸಪ್ತ ಸುಪ್ರಥಮ ಆಚಾರ್ಯರು ಅಲ್ಲಲ್ಲಿ ಹೇಳ್ತಾರೆ. ಪ್ರಥಮ ವಿಭಕ್ತಿಯನ್ನು ಇಟ್ಕೊಳ್ಳಿ, ನಿಮಗೆ ಅಷ್ಟು ನಾವು ಹೇಳದಿದ್ದರೆ ಪ್ರಥಮ ವಿಭಕ್ತಿಯನ್ನು ಇಟ್ಕೊಳ್ಳಿ. ಪ್ರಥಮ ವಿಭಕ್ತಿಗೆ ಸಪ್ತ ಸುಪ್ರಥಮ ಅಂತ ಮಹಾವ್ಯಾಕರಣ ಸೂತ್ರವನ್ನು ಹೇಳ್ತಾರೆ. ಪುರುಷ ವೇದಂ ಅಂದರೆ ಪುರುಷಂ ವೇದ, ಪುರುಷಂ ಏವ, ಪುರುಷೇಣ, ಪುರುಷಾಯ, ಪುರುಷಾತ್, ಪುರುಷಸ್ಯ, ಪುರುಷೇ ಅಂತ 7 ವಿಭಕ್ತಿ ಇದೆ. ನಾವು ಒಂದು ವಿಭಕ್ತಿ ಅರ್ಥ ಸಪ್ತಮಿ ವಿಭಕ್ತಿ ಅರ್ಥ ಹೇಳಿದ್ರು. ಪುರುಷಂ ಅಂತ ದ್ವಿತೀಯ ವಿಭಕ್ತಿ ಇಟ್ಕೊಳ್ಳಿ. ಜಗತ್ತು ಯಾರಿಗೋಸ್ಕರ ಇದೆ, ಯಾರು ಉದ್ದೇಶ ಜಗತ್ತಿಗೆ? ಪುರುಷನೇ ಉದ್ದೇಶ ಅಂತ ದ್ವಿತೀಯ ವಿಭಕ್ತಿ. ಪುರುಷೇಣ ಇದಂ, ಎಲ್ಲವನ್ನು ಮಾಡೋರು ಯಾರು? ಅವನು ಪುರುಷೇಣ, ಅವನು ಕರ್ತವ್ಯ ತೃತೀಯ. ಅದು ಪುರುಷ ಇದಂ, ಯಾತಕ್ಕೆ ಯಾರನ್ನು ಉದ್ದೇಶ ಮಾಡಬೇಕು? ನಾವು ಎಲ್ಲ ಮಾಡಿ ಕೃಷ್ಣ ನಿನಗೆ ಅರ್ಪಿತವಾಗಲಿ ಅಂತ ಹೇಳ್ತೀವಿ. ಉದ್ದೇಶ ಆದವನು ಅವನು. ಪುರುಷಾತಿದಂ, ಯಾರಿಂದ ಹೊರಗಡೆ ಬಂತು? ಎಲ್ಲ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದ ದೇವರು ಹಿಂದಿನ ಕಲ್ಪದಲ್ಲಿ ಪರಯೋದಕದಲ್ಲಿ ಅಲ್ಲಿಂದ ಹೊರಗಡೆ ಬಂತು ಅಂತ ಪಂಚಮಿ ಭಕ್ತಿ. ಪುರುಷಸ್ಯ, ಯಾರು ಸ್ವಾಮಿ? ಅವನು ಷಷ್ಠಿ ಭಕ್ತಿ ಸ್ವಾಮಿತ್ವವನ್ನು ಅವನೇ ಸ್ವಾಮಿ. ಇನ್ನು ಸಪ್ತಮಿ ಅವನಲ್ಲೇ ಆಶ್ರಯಿಸಿಕೊಂಡಿದೆ ಅಂತ ಸಪ್ತ ಸುಪ್ರಥಮ ಅಂತ ಹೇಳಿದೆ ಅಂತ. ನಿಮಗೆ ಈ ಸೂತ್ರವನ್ನು ನಂಬಿಕೆ ಇಲ್ಲದೆ ಇದ್ದರೆ
ಶಬ್ದಕ್ಕೆ ಲಕ್ಷಣ ಅಂತ ಇನ್ನೊಂದು ವೃತ್ತಿ ಇದೆ. ಶಕ್ತಿ ಮತ್ತು ಲಕ್ಷಣ. ಶಕ್ತಿ ಮತ್ತು ಲಕ್ಷಣ ಅಂತಂದರೆ ಎಲ್ಲೂ ಅವರ ಮನೆಗೆ ಊರನ್ನೇ ಕರೆದಿದ್ದು ಅಂತ ಹೇಳ್ತಾರೆ. ಯಾರೋ ದೊಡ್ಡ ಮದುವೆ ಮಾಡಿದ್ರು, ಊರೇ ಬಂದಿತ್ತು. ಊರು ಬಂದಿತ್ತು, ಎಲ್ಲ ಕಟ್ಟಡಗಳು ಎಲ್ಲ ಸ್ಥಳಗಳು ಬರೋಕ್ಕೆ ಸಾಧ್ಯ ಇಲ್ಲ. ಊರಿನ ಪ್ರಧಾನ ಜನರು ಬಂದರೆ ಊರೇ ಬಂದಿತ್ತು. ಇದಕ್ಕೆ ಲಕ್ಷಣ ಪ್ರಯೋಗ, ಲಾಕ್ಷಣಿಕ ಪ್ರಯೋಗ ಅಂತ ಹೆಸರು. ಶಾಸ್ತ್ರದಲ್ಲಿ ಗಂಗಾಯಂ ಘೋಷ ಅಂತ ಹೇಳ್ತಾರೆ. ನಾವು ಇಂಥದ್ದನ್ನು ಇಡೀ ಊರನ್ನೇ ಹಾಳು ಮಾಡಿಬಿಟ್ರು ಅವರು ಅಂತ ಹೇಳ್ತಾರೆ. ಊರು ಹಾಳಾಗಿಲ್ಲ, ಜನ ಹಾಳಾದರು, ಮುಖ್ಯಸ್ಥರು ಹಾಳಾದರು. ಈ ಲಾಕ್ಷಣಿಕ ಪ್ರಯೋಗ. ಈ ಲಾಕ್ಷಣಿಕ ಪ್ರಯೋಗವನ್ನು ನಿಮಗೆ ಪುರುಷ ವೇದ ಮತ್ತು ಪ್ರಥಮ ಭಕ್ತಿ ಇದ್ದರೆ ಅದಕ್ಕೆ ಪಂಚಮಿ ಭಕ್ತಿ ಅರ್ಥವನ್ನು ಮಾಡಿ ನಮ್ಮಲ್ಲಿ ಸಾಮಾನ್ಯ ಎರವು ಪಡಿತೀವಿ. ಹಾಗೆ ಎರವು ತಂದಾದರೂ ಸಾಧ್ಯವನ್ನು ಮಾಡಿದ್ದೀನಿ. ಏನಾಗುತ್ತೆ ಆಗ ಅಂತಂದರೆ ಪುರುಷಾದಿ ನಮ್ಮಂತ ಆಗುತ್ತೆ, ದೇವರಿಂದ ಉತ್ಪತ್ತಿ ಆಯಿತು ಅಂತ. ಯಾಕೆ ಅಂತಂದರೆ ಇದು ವೇದವಾಕ್ಯ. ಇದು ಪುರುಷ ಸಮಸ್ತ ವೇದಗಳಿಗೆ ಭಾರತೀಯ ಅಭಿಮಾನಿ, ಲಕ್ಷ್ಮಿಯ ನಂತರ ಭಾರತೀಯ ದೇವಿಯ ಅಭಿಮಾನಿ. ಭಾರತೀಯ ಅಭಿಪ್ರಾಯ ಏನು ಅಂತಂದರೆ ಭಾರತೀಯ ಪತಿಯ ಅಭಿಪ್ರಾಯ ಏನೋ ಅದು ಭಾರತೀಯ ಅಭಿಪ್ರಾಯ ಇರುತ್ತೆ. ಭಾರತೀಯ ಪತಿಯ ಅಭಿಪ್ರಾಯ ಏನು ಅಂತಂದರೆ ಅದಕ್ಕೆ ಒಂದು ಕಥೆಯನ್ನು ಹೇಳ್ತಾರೆ ನೋಡಿ. ಏಕಚಕ್ರದಲ್ಲಿ ಪಾಂಡವರು ಇದ್ದರು. ಏಕಚಕ್ರದಲ್ಲಿ ಪಾಂಡವರಿಗೆ ಹೊಟ್ಟೆ ತುಂಬ ಊಟ ಇರಲಿಲ್ಲ. ಹಾಗೂ ಭೀಮಸೇನ ದೇವರು ಮಾಡಿದ್ರು, ಒಂದು ದೊಡ್ಡ ಮಡಕೆ ತೆಗೆದುಕೊಂಡೋಗಿ ಭಿಕ್ಷಾ ಬೇಡ್ಕೊಂಡು ಬಂದು ಎಲ್ಲರನ್ನೂ ಸಾಕಿದ್ರು. ಆದ್ದರಿಂದ ಇದು ಭಾರತೀಯ ಪತಿಗಳು ಮಾಡಿಕೊಟ್ಟ ಇದು. ಆದರೆ ನಿಮ್ಮ ಹತ್ರ ಅರ್ಥ ಇರ್ತಾ ಇದ್ದರೆ ಇನ್ನೊಂದು ಕಡೆ ಅರ್ಥವನ್ನು ತೆಗೆದುಕೊಂಡು ಬಂದು ಆದರೆ ನೀವು ಲಕ್ಷಣ ಮಾಡಿ ಅಂತ ಹೇಳೋಕೆ ಹೀಗೆ ಹೇಳ್ತಾರೆ. ಲಕ್ಷಣವನ್ನು ಮಾಡಿ, ಆದ್ದರಿಂದ ಪ್ರಥಮ ವಿಭಕ್ತಿ ಅಂತ ನೀವು ಅರ್ಥ ಮಾಡಿದ್ರೆ, ಪ್ರಥಮ ವಿಭಕ್ತಿಗೆ ಸಪ್ತಮಿ ವಿಭಕ್ತಿ ಅಂತ ನೀವು ಅರ್ಥ ಒಪ್ಪದಿದ್ದರೆ ಸಪ್ತಮಿ ಅಥವಾ ಪಂಚಮಿ ವಿಭಕ್ತಿ ಅರ್ಥವನ್ನು ಲಕ್ಷಣಾವೃತ್ತಿ ಅಂತ ಹೇಳಿ ಆದರೆ ದೇವರಲ್ಲಿ ಆಶ್ರಯಿಸಿಕೊಂಡಿದೆ, ದೇವರಿಂದ ಉತ್ಪನ್ನವಾಗಿದೆ ಅಂತ ಹೇಳಬೇಕು ಹೊರತಾಗಿ ದೇವರೇ ಜಗತ್ತಾದ ಅಂತ ಹೇಳಬಾರ್ದು ಅಂತ ವಿಸ್ತಾರವಾದ ಚಿಂತನೆ ಇದೆ. ನಾನು ಸ್ವಲ್ಪ ಯುಕ್ತಿಮಲ್ಲಿಕಾ ಚಿಂತನೆ ಹೇಳಿದೆ, ಇಲ್ಲೂ ವಿಸ್ತಾರವಾಗಿದೆ. ಅದು ಯುಕ್ತಿಮಲ್ಲಿಕಾ ಚಿಂತನೆ ಹೇಳಿದೆ. ಅಪಿ ಭಿಕ್ಷಾಟನ ಕೃತ್ವ ಜ್ಞಾತಿಯಂ ರಕ್ಷಿತುಮಿಚ್ಛತಿ ಯದಿಯಂ ಭಾರತಿ ಭೀಮಸೇನ ದರ್ಶಿತ ಪದ್ಧತಿ ಅಂತ ಎಂದು ಮರೆಯೋದಿಲ್ಲ ಶ್ಲೋಕ ಒಂದು ಸತಿ ಓದ್ದವರಿಗೆ. ಆದ್ದರಿಂದ ಅಪಿ ಭಿಕ್ಷಾಟನ ಕೃತ್ವ, ಎಲ್ಲಿ 14 ಲೋಕದ ಒಡೆಯರಾದ ಭೀಮಸೇನ ದೇವರು ಎಲ್ಲಿ ಭಿಕ್ಷೆನೇ ಮಾಡಬೇಕು, ಆದರೂ ಭಿಕ್ಷೆಯನ್ನು ಮಾಡಿದ್ರು. ಅದಕ್ಕೆ ಆಚಾರ್ಯ ಹೇಳ್ತಾರೆ ಭಿಕ್ಷೆಯನ್ನು ಮಾಡಬೇಕಾಯ್ತಲ್ಲ, ಆದರೆ ಪಾಂಡವರಿಗೂ ಇಂಥ ದುರವಸ್ಥೆ ಬಂತಲ್ಲ. ಅಂದರೆ ದುರವಸ್ಥೆ ಬರಲಿಲ್ಲ ಎಂದು ಸ್ವಯಂ ವೇದವಿಧಾಂ ಸರ್ವಂ ದೇವೇಶಾನಂತ ಕಿಂ ಪುನಃ ಅಂತ. ಈ ಜಗತ್ತು ಯಾರಿಗಿದೆ ಅಂತಂದರೆ ಜಗತ್ತು ಯಾರು ದೇವರ ಭಕ್ತರು, ಯಾರು ಲಾ ಅಬೈಡಿಂಗ್ ಇದ್ದಾರೋ ಅವರಿಗಿದೆ, ಹೊರತಾಗಿ ಉಳಿದವ್ರಿಗಿಲ್ಲ. ಇದು ಯಾರು ಲಾ ಅಬೈಡಿಂಗ್ ಅಂದರೆ ದೇವತೆಗಳಿಗಿಂತ ವಾಯುದೇವರಿಗಿಂತ ದೇವರ ಲಾ ಅಬೈಡ್ ಮಾಡೋರು ಯಾರೂ ಇಲ್ಲವೇ ಇಲ್ಲ. ಅಂದರೆ ಅವರದ್ದೇ ಪ್ರಪಂಚ ಹೊರತಾಗಿ. ಈಗ ಈ ಊರಿನಲ್ಲಿ ಇಷ್ಟು ರಸ್ತೆಗಳು ಮಾಡಿದ್ದಾರೆ, ಇಷ್ಟು ಪಾರ್ಕ್ಗಳು ಮಾಡಿದ್ದಾರೆ. ಈ ರಸ್ತೆಗಳನ್ನು ಎಲ್ಲ ಜನಗಳು ತಿರುಗಾಟ ಅಂತ ಮಾಡಿದ್ದಾರೆ ಹೊರತಾಗಿ ಕಳ್ಳರು ತಪ್ಪಿಸ್ಕೊಂಡು ಹೋಗಲಿ ಬೇಗ ಅಂತ ಮಾಡ್ತಾರೆ, ಯಾರಾದರೂ ಮಾಡೋದಿಲ್ಲ. ಹಾಗೆ ದೇವರು ಮಾಡಿದ ಸೃಷ್ಟಿ ಯಾರು ಅತ್ಯಂತ ವಿಧೇಯರೋ ಅವರಿಗೆ ಎಲ್ಲ ಅನುಕೂಲವಾಗಿ, ಅವರ ಭಕ್ತರಿಗೆ ಅನುಕೂಲವಾಗಬೇಕು ಅಂತ ದೇವರು ಎಲ್ಲವನ್ನು ಮಾಡಿದ್ದಾರೆ. ಹೀಗುವಾಗ ಅಪಿ ಭಿಕ್ಷಾಟನ ಕೃತ್ವ, ಅದನ್ನ ಭಿಕ್ಷೆ ಆಗಲಿಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನಾವು ಸ್ವಾಮಿಗಳನ್ನ ಮನೆಗೆ ಕರೆದ್ರೆ ಎಲ್ಲ ನಿಮ್ಮದು ಅಂತ ಹೇಳ್ತೀವಿ. ಎಲ್ಲ ನಿಮ್ಮದು ಸ್ವಾಮಿ, ನೀವು ಹೇಗೆ ಹೇಳ್ತೀರ ಹಾಗೆ ಮಾಡ್ತೀವಿ. ಅದು ಕೇವಲ ಉಪಚಾರದ ಮಾತಲ್ಲ. ದೊಡ್ಡವ್ರ ಮನೆಗೆ ಬಂದಾಗ ನಮ್ಮದಲ್ಲ ಮನೆ, ಅವ್ರದ್ದೇ ಮನೆ. ಅಪಿ ವೇವಿದಾಂಸರು, ಯಾರು ವೇದಾಂತ ಜ್ಞಾನವನ್ನು ಪಡೆದಿರ್ತಾರೋ ಅವರದ್ದೇ ಎಲ್ಲವೂ ಕೂಡ. ನಾವು ನೀವು ಎಷ್ಟೇ ಕಷ್ಟಪಟ್ಟಿರ್ಬೋದು, ಆದರೆ ಸ್ವಾಮಿಗಳ ಮನೆಗೆ ಬಂದರೆ ಅವರದ್ದೇ ಮನೆ ಅದು. ಆದ್ದರಿಂದ ಇದು ದೇವೇಶಾನ ಅಂತ ಪುನಃ ಸಂಸಾರದಲ್ಲಿ ಒಬ್ಬ ವೇದ ವಿದ್ವಾಂಸನಾದವನು ಅವನು ಜ್ಞಾನಭಕ್ತಿ ಸಂಪೂರ್ಣ ಆಗಿದ್ದರೆ ಅವನು ಎಲ್ಲಿಯಾದರೂ ಬಂದರೆ ಅದು ಅವನೇ ಅಲ್ಲೂ ಭಿಕ್ಷೆಯನ್ನು ಬಿಡೋದಿಲ್ಲ ಅಂತ ಹೇಳ್ತಾರೆ. ಯಾರ ಮನೆಗೆ ಹೋಗಿ ಕೇಳಿದ್ರೆ ಅದು ಅವಂದೇ, ಅವ್ರ ಮನೇಲಿ ಇದ್ದಿದ್ದು ಅವಂದೇ, ಅವಂದೇ ತಗೋತಾನೆ ಹೊರತಾಗಿ ಇನ್ನೊಬ್ಬರು ತಗೊಳ್ಳೋದಿಲ್ಲ ಅಂತ. ಆದ್ದರಿಂದ ದೇವೇಶಾನಂತೂ ಪುನಃ ದೇವತೆಗಳಲ್ಲಿ ಅತ್ಯಂತ ಶ್ರೇಷ್ಠರಾದವರಿಗೆ ಇವರೆಲ್ಲ ತತ್ವಾಭಿಮಾನಿ ದೇವತೆಗಳು, ಅವ್ರಿಗಿಂತ ದೊಡ್ಡವರಾದ ವಾಯುದೇವರು ಅವರು ಎದ್ದು ಭಿಕ್ಷೆ ಬಿಡೋದಿಲ್ಲ. ಯಾರ ಮನೇಲಿ ಏನಿದ್ರು ಕೂಡ ಅದು ಅವ್ರಿಗೆ ಸೇರಿದ್ದು. ಏನೋ ಹೋಗಿ ತಿನ್ಕೊಂಡಿರಲಿ ಅಂತ ಬಿಟ್ಟಿದ್ದಾರೆ ಹೊರತಾಗಿ ಏನು ಮಾಡಬೇಕಾದಿರಲಿಲ್ಲ ಅವರು ಅಂತ ಹೇಳ್ತಾರೆ. ಹೀಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಹೀಗೆ ದೇವರು ಜೀವ ಅವರಿಗೆ 4 ಪಾದಗಳು ದೇವರಿಗೆ. ವೈಕುಂಠ, ಶ್ವೇತದ್ವೀಪ, ಅನಂತಾಸದಲ್ಲಿ 3 ರೂಪಗಳು. ಇನ್ನು ಎಲ್ಲ ಜೀವರ ಹೃದಯದಲ್ಲಿರ್ತಕ್ಕಂಥ ಒಂದು ರೂಪ ಚತುಷ್ಪಾತ್ ಅಂತ ಹೇಳ್ತಾರೆ ದೇವರಿಗೆ. ತ್ರಿಪಾದಸ್ಯಾಮೃತಂ ದಿವಿ, ಅನಂತಾಸನ, ಶ್ವೇತದ್ವೀಪ ಮತ್ತು ವೈಕುಂಠದಲ್ಲಿ 3 ರೂಪಗಳು. ಇನ್ನೊಂದು ಜೀವರಲ್ಲಿ ಇರ್ತಕ್ಕಂಥ ರೂಪ. ಈ ಜೀವರೂಪದಲ್ಲಿ ಜೀವರು ಒಂದು ರೂಪ. ಒಂದು ರೂಪ ಅಂದರೆ ಹೇಗೆ ಅಂತಂದರೆ ಅವರು ಅದೆಲ್ಲ ಸ್ವರೂಪಾಂಶಗಳು. ಅನಂತಾಸನದಲ್ಲಿರ್ತಕ್ಕಂಥ ಅನಂತ ಪದ್ಮನಾಭ ಮತ್ತು ಶ್ವೇತದ್ವೀಪದಲ್ಲಿ ವೈಕುಂಠ ಮತ್ತು ವಾಸುದೇವ, ಈ ರೂಪಗಳೇನಿದೆ
ದೇವರ ಸ್ವತಃ ರೂಪಗಳು, ಸ್ವಾಭಾವಿಕವಾದ ರೂಪಗಳು, ಅಭಿನ್ನವಾದ ರೂಪಗಳು. ಜೀವನದಲ್ಲಿರತಕ್ಕಂಥ ರೂಪಗಳು ಭಿನ್ನ ಅಂಶ, ಅದು ಸ್ವರೂಪಾಂಶ, ಇದು ಭಿನ್ನಾಂಶ. ಭಿನ್ನಾಂಶಕ್ಕೆ ಒಂದು ಉದಾಹರಣೆ ಹೇಗೆ ಅಂತಂದರೆ, ಯಥಾ ಸತಃಪುರುಷ ಕೇಶಲೋಮಾನಿ. ನಾವು ಎಲ್ಲಿವರೆಗೆ ಇದು ಬದುಕಿರ್ತೀವಿ ಅಲ್ಲಿವರೆಗೆ ನಮ್ಮ ಕೂದಲು ಬೆಳೆಯುತ್ತೆ. ನಮಗೆ ಕೈ ಒಂದು ಅಂಶ ಈ ದೇಹಕ್ಕೆ, ಕೂದಲು ಒಂದು ಅಂಶ. ಕೈಯನ್ನು ಕತ್ತರಿಸಿದ್ರೆ ನೋವಾಗುತ್ತೆ, ಕೂದಲನ್ನು ಕತ್ತರಿಸಲು ನೋವಾಗುವುದಿಲ್ಲ. ಹೇಗೋ ಹಾಗೆ ಭಿನ್ನವಾದ ಅಂಶ. ಈ ಏನು ಜೀವನಿಗೆ ಏನು ದುಃಖಾದಿಗಳಾಗುತ್ತೆ ಅದು ದೇವರಿಗೆ ಏನಾಗೋದಿಲ್ಲ. ಆದರೆ ಕೂದಲು ಎಲ್ಲಿವರೆಗೆ ನಾವು ಬದುಕಿರೋರು ಮಾತ್ರ ಬೆಳೆಯುತ್ತೆ, ನಾವು ಹೋದ್ಮೇಲೆ ಅದು ಬೆಳೆಯೋದಿಲ್ಲ. ಉಗುರಿನ ತುದಿ ಬದುಕಿದ್ರೆ ಮಾತ್ರ ಬೆಳೆಯುತ್ತೆ, ಆಮೇಲೆ ಬೆಳೆಯೋದಿಲ್ಲ. ಬೆಳೆದರೂ ಅಲ್ಲಿ ಹೇಗೆ ಅದರ ವೇದನೆ ಉಂಟಾಗೋದಿಲ್ವೋ, ಜೀವನಿಗೆ ಗೊತ್ತಾಗೋದಿಲ್ವೋ, ಹಾಗೆ ಈ ಜೀವ ನಾಲ್ಕನೇ ಪಾದ ಅವನು ಭಿನ್ನವಾದ ಅಂಶ. ಆ ಭಿನ್ನವಾದ ಅಂಶಕ್ಕೆ ಏನು ಸುಖ ದುಃಖಾದಿಗಳಾಗುತ್ತೆ, ಅದರಿಂದ ದೇವರು ದೇವರ ಸ್ಪರ್ಶವೇ ಇಲ್ಲ. ಆ ಮೂರು ರೂಪಗಳೇನಿದೆ, ಶ್ವೇತದ್ವೀಪಾರಂಥ ಸಂವಿಕುಂಠ ರೂಪಗಳಲ್ಲಿ ಅದು ಆನಂದಮಯವಾದ ರೂಪಗಳು ಅಂತ ವಿಸ್ತಾರವಾದ ಇದನ್ನು ಹೇಳ್ತಾರೆ. ಆನಂತರ ಬ್ರಹ್ಮದೇವರು ಹೀಗೆ ಸೃಷ್ಟಿಯನ್ನು ಮಾಡಿದ್ರು. ಸೃಷ್ಟಿಯನ್ನು ಮಾಡಿದ ಮೇಲೆ ಬ್ರಹ್ಮದೇವರು ಸೃಷ್ಟಿ ಆಗಿತ್ತು, ಯಜ್ಞವನ್ನು ಮಾಡಬೇಕು ಅಂತ. ಅದು ಪುರುಷ ಸೂಕ್ತವನ್ನೇ ಇನ್ನೂ ಹೇಳ್ತಾರೆ, ಯಜ್ಞವನ್ನು ಮಾಡಬೇಕು ಅಂತ. ಯಜ್ಞವನ್ನು ಮಾಡಬೇಕು ಅಂದರೆ ಪದಾರ್ಥಗಳಲ್ಲಿ ಎಲ್ಲ ಪದಾರ್ಥಗಳು ಕೂಡ ಎಲ್ಲವೂ ಕೂಡ ದೇವರ ಅವಯವಗಳಲ್ಲೇ ಎಲ್ಲವೂ ಇದೆ. ದೇವರ ಅವಯಗಳದ್ದು ಬಿಟ್ಟು ಯಾವುದೂ ಇಲ್ಲ. ಆದರೆ ದೇವರ ಅವಯವಗಳಲ್ಲೇ ಪದಾರ್ಥವನ್ನು ತೆಗೆದುಕೊಂಡು ಅವರು ಯಜ್ಞವನ್ನು ಮಾಡಿದ್ರು. ಆ ಯಜ್ಞವನ್ನು ಮಾಡಿದ ಮೇಲೆ ಆನಂತರ ಯಜ್ಞಮಯಜಂತ ದೇವಾಹ ತಾನೇ ಧರ್ಮಾಣಿ ಪ್ರಥಮಾನ್ಯಾಸನ. ಆದ್ದರಿಂದ ಈ ಇಬ್ಬರು ಯಜ್ಞಗಳು, ಒಬ್ಬ ಯಜ್ಞಮಯಜಂತ ದೇವಾಹ ಅಂಥೇಳಿ ಇವರೇನು ಮಾನಸ ಯಜ್ಞವನ್ನು ಮಾಡಿದ್ರು, ಅಂದರೆ ಯಜ್ಞ ಪರಮಾತ್ಮವನ್ನು ಇದು ಮಾಡಿದ್ರು. ಅಲ್ಲಿ ತಸ್ಮಾತ್ ಯಜ್ಞ ಸರ್ವ ಮುಂಚೆ ಇನ್ನೊಬ್ಬ ಯಾಜ್ಯನಾದ ಯಜ್ಞ ರುದ್ರದೇವರನ್ನ ಏನು ಮಾಡಬೇಕಾಗ ಒಂದು ಪಶು ಬೇಕಾಯಿತು. ಪಶು ಬೇಕಾದಾಗ ತಮ್ಮಿಂದ ಸೃಷ್ಟವಾದ ರುದ್ರದೇವರನ್ನ ಪಶು ಅಂತ ಮಾಡಿ ಅದನ್ನು ಮಾನಸ ಯಜ್ಞದಲ್ಲಿ ದೇವರ ಸಮರ್ಪಣೆಯನ್ನು ಮಾಡಿದ್ರು. ಅಂದರೆ ಅಂದರೆ ಯಾಜ್ಯನಾದವನು ಪಶು ಬೇರೆ, ಯಾವುದಕ್ಕೆ ಉದ್ದೇಶನಾದ ಪಶು ಒಂದು ಯಜ್ಞದ ಪರಮಾತ್ಮ ಬೇರೆ. ಹೀಗೆ ಮಾಡಿ ಯಾಗವನ್ನು ಮಾಡಿದ್ರು. ಅನಂತರ ಉಳಿದ ದೇವತೆಗಳು, ರುದ್ರ ದೇವತೆಗಳು ಯಾಗವನ್ನು ಮಾಡಿದ್ರು. ಮನ್ವಾದಿಗಳು, ಸ್ವಯಂಭೂ ಮನ್ವಾದಿಗಳು ಯಾಗವನ್ನು ಮಾಡಿದ್ರು. ಯಜ್ಞದ ಆಚರಿಸಿ ಶ್ರೇಷ್ಠ ಅಂತ ಬ್ರಹ್ಮದೇವರು ಮಾಡಿದ್ದಾರೆ, ಅದನ್ನು ನಾವು ಮಾಡಬೇಕು ಅಂತಕೊಂಡು ಎಲ್ಲರೂ ಯಾಗಯಜ್ಞಾದಿಗಳನ್ನು ಮಾಡಿದ್ರು. ಆದ್ದರಿಂದ ಎಲ್ಲವೂ ಕೂಡ ನಾರಾಯಣ ಭಗವತಿ ವಿಶ್ವಮಾಹಿತಿ, ಎಲ್ಲವೂ ಕೂಡ ದೇವರನ್ನ ಅವಲಂಬಿಸ್ಕೊಂಡ್ರೆ, ದೇವರನ್ನು ಬಿಟ್ಟಿರ್ತಕ್ಕಂಥ ಯಾವ ಪದಾರ್ಥ ಇಲ್ಲ. ತಿರ್ಗಾ ಹೇಳ್ತಾರೆ, ಸೃಜಾಮಿ ತನ್ನಿಯುಕ್ತೋಹಂ ಹರೋ ಹರತಿ ತದ್ವಶಃ ವಿಶ್ವಂ ಪುರುಷ ರೂಪೇಣ ಪರಿಪಾತಿ ತಿರುತ್ತದೆ. ನಾವು ಸೃಷ್ಟಿಯನ್ನು ಮಾಡೋದು ದೇವರ ಅನುಗ್ರಹದಿಂದ, ದೇವರ ವಶನಾಗಿ. ರುದ್ರದ ಸಂಹಾರ ಮಾಡೋದು ದೇವರ ವಶನಾಗಿ. ಸ್ಥಿತಿಯನ್ನು ಮಾಡೋದು ಅದು ದೇವರು ಮಾತ್ರ ಮಾಡ್ತಾರೆ, ಇನ್ನೊಂದು ರೂಪದಿಂದ, ತನ್ನ ಸ್ವಂತ ರೂಪದಿಂದ ಸ್ಥಿತಿಯನ್ನು ಮಾಡೋದು. ಸೃಷ್ಟಿಯನ್ನು ಮಾಡುವಾಗ ಬ್ರಹ್ಮರೂಪದಿಂದ ಇದ್ದು ಸೃಷ್ಟಿ, ರುದ್ರದೇವರಿಂದ ಇದ್ದು ಸಂಹಾರ. ಸ್ಥಿತಿ ಎಲ್ಲದಕ್ಕೂ ಉಂಟು, ಸೃಷ್ಟಿಗೂ ಸ್ಥಿತಿ ಉಂಟು, ಸಂಹಾರಕ್ಕೂ ಸ್ಥಿತಿ ಉಂಟು. ಆದ್ದರಿಂದ ಸ್ಥಿತಿ ಎಲ್ಲದಕ್ಕೂ ಕಾಮನ್, ಅದು ದೇವರ ಕೈಯಲ್ಲೇ ಇದೆ, ಪಾಲನೆ ಮಾಡ್ತಕ್ಕಂಥ. ಇತಿಥೇ ಭೀತಂ ತಾತ ಯಥೇದಮನು ಪೃಚ್ಛಸಿ ನಾಣ್ಯದ್ ಭಗವತಃ ಕಿಂಚಿತ್ ಭಾವ್ಯಂ ಸದಹಾತ್ಮಕಂ ನ ಭಾರತಿ. ಇಷ್ಟು ಉಪದೇಶ ಮಾಡಿ ಬ್ರಹ್ಮದೇವರು ಹೇಳ್ತಾರೆ. ತುಂಬ ಮುಖ್ಯವಾದ ಶ್ಲೋಕ ಇದು. ನ ಭಾರತಿ ಮೆಂಗಂ ಶೋಪಲಕ್ಷ್ಯತೆ ನಕರ್ಹಿ ಜನ್ಮೇ ಮನಸೋಂಶ ಆಗತಿ ನಮೇ ಹೃಷಿಕಾಣಿ ಪತಂತ್ಯ ಸತ್ಪಥೆ ಯನ್ಮೇ ಹೃದಯ ಔತ್ಕಂಠ್ಯವತ ಧೃತೋ ಹರಿಹಿ. ನೋಡು, ನಾನು ಉಪದೇಶ ಮಾಡಿದರೆ ನೀನು ಸಂಶಯ ಪಡ್ತಕ್ಕಂಥ ಅಗತ್ಯ ಇಲ್ಲ. ಯಾಕೆಂದರೆ ನನ್ನ ಬಾಯಿಂದ ಎಂದೂ ಸುಳ್ಳು ಮಾತು, ತಪ್ಪು ಮಾತು ಬರೋದಿಲ್ಲ. ನ ಭಾರತೀ ಮೆಂಗಂ ವೃಷೋಪಲಕ್ಷ್ಯತೆ, ನನ್ನ ಮಾತುಗೂ ಸುಳ್ಳಿಗೂ ಎಂದೂ ಸಂಬಂಧ ಇಲ್ಲವೇ ಇಲ್ಲ. ಜೊತೆಗೆ ಯಾತಕ್ಕೆ ನಕರಿ ಚಿನ್ಮೆ ಮನಸ್ಸೋಗತಿ, ಮನಸ್ಸಿನಿಂದ ಒಂದು ಕೆಟ್ಟದನ್ನು ವಿಚಾರ ಮಾಡಿದರೆ ಆಗ ಬಾಯಿಂದ ಬರುತ್ತೆ. ನನ್ನ ಮನಸ್ಸು ಎಂದೂ ಯಾವ ಕೆಟ್ಟದಕ್ಕೂ ಹೋಗೋದಿಲ್ಲ. ಅನಾದಿ ಕಾಲದಿಂದ ಶುದ್ಧವಾಗಿ ದೇವರನ್ನೇ ಧ್ಯಾನ ಮಾಡುವುದರಿಂದ ಮನಸ್ಸು ಎಂದೂ ದುಷ್ಟವಾದ ವಿಷಯಗಳಿಗೆ ಹೋಗುವುದಿಲ್ಲ. ನನ್ನ ಇಂದ್ರಿಯಗಳು ದುಷ್ಟವಾಗುವುದಿಲ್ಲ. ಯಾತಕ್ಕೆ ಅಂದರೆ ಯಾವಾಗಲೂ ಭಕ್ತಿಯಿಂದ ದೇವರ ಪಾದವನ್ನು ಹಿಡಿದಿದ್ದೀನಾದ್ರಿಂದ ನನಗೆ ಇಂಥದ್ದು ಯಾವುದೂ ಆಗೋದಿಲ್ಲ. ಅಂದರೆ ನಾನು ಉಪದೇಶ ಏನು ಮಾಡಿದ್ದೀನಿ, ಇದು ಸತ್ಯವಾದದ್ದು, ಇದರಲ್ಲಿ ಯಾವುದೂ ಸುಳ್ಳಲ್ಲ, ಯಥಾರ್ಥವಾದದ್ದು. ನನ್ನನ್ನು ಇಷ್ಟೆಲ್ಲ ಮಾಡಿ ನನ್ನ ತಪೋಮಯ ಅಂತ ಹೇಳ್ತಾರೆ ಬ್ರಹ್ಮದೇವರು. ಯಾವಾಗ ಹೇಳಿದ್ರು ಅವ್ರ ಕೈಯಲ್ಲಿ ಒಂದು ಅಕ್ಷಮಾಲೆ ಇರುತ್ತೆ. ತರೀಮಯ ವೇದಗರ್ಭ ಅಂತ ಹೇಳ್ತಾರೆ. ಬ್ರಹ್ಮದೇವರು 4 ಮುಖಗಳು ಬ್ರಹ್ಮಾಂಡದ ಒಳಗೆ. ಆ 4 ಮುಖಗಳಿಂದ ಯಾವಾಗಲೂ ವೇದವನ್ನು, ದೇವರ ಸ್ತೋತ್ರವನ್ನು ಎಂದೂ ಬಿಡೋದೇ ಇಲ್ಲ. ಅಲ್ಲಿ ಮಾರೀರಿಷ್ಟ ನಿಗಮಸ್ಯ ಗಿರಾಮ ವಿಸರ್ಗ ಅಂತ ಕೇಳ್ತಾರೆ. ಒಂದು ಸೃಷ್ಟಿಯನ್ನು ಮಾಡುವಂತ ಹೇಳ್ತಾ ಇದ್ದೀನಿ, ನಿನ್ನ ಆಜ್ಞೆ ಅಂತ ನಾನು ಸೃಷ್ಟಿಯನ್ನು ಮಾಡ್ತೀನಿ, ಆದರೆ ಒಂದು ವರವನ್ನು ಕೊಡು ನನಗೆ.
ಸೃಷ್ಟಿಯನ್ನು ಮಾಡುವಾಗ ನನ್ನ ಬಾಯಿಂದ ನಿನ್ನ ಸ್ತೋತ್ರ ನಿಂತು ಹೋಗಬಾರ್ದಷ್ಟೆ. ಈಗ ಮುಂಚೆ ಎಲ್ಲ ಮನೆಯಲ್ಲಿ ನಮ್ಮ ತಾಯಿ, ನಮ್ಮ ಅಜ್ಜಿ, ಮುತ್ತಜ್ಜಿ ಎಲ್ಲ ಬೆಳಗ್ಗೆಯಿಂದ ಒಂದು ದಿವಸ ಮಧ್ಯಾಹ್ನದವರೆಗೂ ಹಾಡು ಹೇಳ್ಕೊಂಡು ದೇವ್ರ ನಾಮ ಹೇಳ್ಕೊಂಡು ಮಾಡ್ತಾಯಿದ್ರು. ಈಗ ಹೇಳೋದಿಲ್ಲ, ಹೇಳಿದ್ರೆ ಎರಡರಲ್ಲೂ ಒಂದು ಮಾಡ್ತಾರೆ, ಇಲ್ಲ ಕೆಲಸ ಮಾಡ್ತಾರೆ, ಇಲ್ಲ ಹಾಡು ಹೇಳ್ತಾರೆ. ಹೊರತಾಗಿ ಕೆಲಸ ಮಾಡ್ಕೊಂಡು ಹಾಡು ಹೇಳೋಕ್ಕೆ ಅವ್ರಿಗೆ ಆಗೋದು ಅವ್ರ ಕೈಯಲ್ಲಿ. ಅದನ್ನು ಬ್ರಹ್ಮದೇವರು ಕೇಳ್ತಾರೆ, ಮಾರಿ ರೂಪಂ ವಿಚಿತ್ರಮಿದಮಸ್ಯ ವಿರುಣ್ಮತೋಮೆ ಮಾರಿ ಇಷ್ಟ ಗಿಮಸ್ಯ. ಹೀಗಾಗಬಾರ್ದು, ನಿನ್ನ ಸೇವಾ ರೂಪವಾಗಿ ನೀನೇನು ಹೇಳ್ತೀಯ ಅದನ್ನು ಮಾಡ್ತೀನಿ ನಾನು. ಆದರೆ ಮಾಡುವಾಗ ನನ್ನ ಬಾಯಿಂದ ನಿನ್ನ ಸ್ತೋತ್ರ ಎಂದು ನಿಂತು ಹೋಗಬಾರ್ದು, ಈ ವರವನ್ನು ಕೊಡು. ಆ ಸ್ತೋತ್ರ ಅರ್ಥಾನುಸಂಧಾನ ಮಾಡ್ತೀನಿ. ಆದ್ದರಿಂದ ನಿನ್ನ ಧ್ಯಾನ ಯಾವಾಗಲೂ ಇರುತ್ತೆ, ನಿನ್ನ ಧ್ಯಾನಪೂರ್ವಕ ನಿನ್ನ ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಅಂತ ರಥೋಸ್ಮಿ ತಿರ್ಗಾ ದೇವರು ನಮಸ್ಕಾರ ಮಾಡಿ ಹೇಳ್ತಾರೆ, ಶೇಷ ಆದ್ಯ ಪುರುಷ ಕಲ್ಪೆ ಕೃಪೆ ಸುಚ. ಅದಲ್ಲದೆ ಯತ್ಕಿಂಚ ಲೋಕೆ ಭವನ್ ಮಹಸ್ವದೋಜಸ್ವತ್ ಬಲವತ್ ಕ್ಷಮಾವತ್ ಶ್ರೀ ವಿಭೂತ್ಯಾತ್ಮವದ್ಭುತಾರ್ಣಂ ಅದ್ಭುತಾರ್ಣಂ ತತ್ತತ್ ಪರಂ ರೂಪವದ ಸ್ವರೂಪಂ. ಈ ಜಗತ್ತಲ್ಲಿ ಏನೇನಿದೆ, ಎಲ್ಲಿ ಒಂದು ಎಕ್ಸಲೆನ್ಸ್ ಕಂಡ್ರೆ ಅದು ನನ್ನ ವಿಭೂತಿ ರೂಪ ಇದೆ ಅಂತ ಇಟ್ಕೋತಾರೆ. ಎಲ್ಲೆಲ್ಲಿ ಒಬ್ಬರಿಗೆ ಸೌಂದರ್ಯ ಜಾಸ್ತಿ ಇದೆ, ಒಬ್ಬರಿಗೆ ಬುದ್ಧಿ ಜಾಸ್ತಿ ಇದೆ, ಒಬ್ಬರಿಗೆ ಶಕ್ತಿ ಜಾಸ್ತಿ ಇದೆ, ಅಲ್ಲೆಲ್ಲ ದೇವ್ರ ರೂಪ ಇರಲೇಬೇಕು. ಆದರೆ ಏನು ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮಯವ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವ. ನಾನಲ್ಲಿ ವಿಶೇಷವಾದ ವಿಭೂತದಲ್ಲಿದ್ದೇನೆ. ಆದರೆ ತನ್ನ ರೂಪಗಳಿದೆ. ಅದಲ್ಲದೆ 14 ಲೋಕಗಳಲ್ಲಿ ಎಂತೆಂಥ ವಸ್ತುಗಳಿದೆ. ಸಮುದ್ರ ಎಷ್ಟು ಅದ್ಭುತವಾದದ್ದು, ಆ ಸ್ವರ್ಗಲೋಕದಲ್ಲಿರತಕ್ಕಂಥ ಚಿಂತಾಮಣಿ, ಕಾಮಧೇನು, ಕಲ್ಪವೃಕ್ಷ ಎಷ್ಟು ಅದ್ಭುತವಾದದ್ದು. ಇನ್ನು ಎಲ್ಲೂ ಇಲ್ಲದೆ ಇರತಕ್ಕಂಥ ಗುಣ ಇದರಲ್ಲಿದೆ ಅಂತಂದರೆ ನಾನು ಒಂದು ರೂಪದಲ್ಲಿ ಅಲ್ಲಿ ಇದ್ದೀನಿ ಅಂತ ತಿಳ್ಕೊ. ಅದು ಬರೀ ಹೊರಗಿನ ರೂಪಗಳೇ ಅಲ್ಲ, ಸಾಧಾರಣವಾದ ರೂಪಗಳು ಅಲ್ಲ. ಅದಲ್ಲದೆ 14 ರೂಪಗಳಲ್ಲಿ ಯಾವ ಇಷ್ಟವಾದ ವಸ್ತುಗಳಿದೆ, ಅದರಲ್ಲಿ ಆ ವೈಶಿಷ್ಟ್ಯವನ್ನು ತಂದು ಕೊಡ್ತಕ್ಕಂಥವು ನಾನಲ್ಲಿ ವಿಶೇಷವಾದ ರೂಪದಿಂದ ಸನ್ನಿಹಿತರಾಗ್ತೇನೆ ಅಂತ ನೀನು ತಿಳ್ಕೊ ಅಂತ ಹೇಳ್ತಾರೆ. ಪ್ರಾಧಾನ್ಯತೋ ಯಾನ್ ಋಷಿ ಆಮನಂತಿ ಲೀಲಾವತಾರಾನ್ ಪುರುಷಸ್ಯ ಮುನ್ನಃ ಆಪೀತಾಂ ಕರ್ಮ ಕಷಾಯ ಶೋಷಾನ್ ಅನುಕ್ರಮಿಷ್ಯೆ ತೈಮಾನ್ ಸ್ಪೇಷಾಂ. ಇದಲ್ಲದೆ ನಾನು ದೇವರ ಮಹಿಮೆಯನ್ನೇ ಜನರಲ್ ಆಗಿ ಹೇಳಿದ್ದೀನಿ. ನಿನಗೆ ಭಾಗವತವನ್ನು ಉಪದೇಶ ಮಾಡ್ತೀನಿ. ಭಾಗವತವನ್ನು ಉಪದೇಶ ಮಾಡಿ ಯಾವುದನ್ನು ನೀನು ಪ್ರಪಂಚದಲ್ಲಿ ಹರಡಬೇಕು ಅಂತ ಆ ಭಾಗವತನ್ನು ನಿನ್ನಂಥ ಅಧಿಕಾರಿಗೆ ನಾನು ಹೇಗೆ ಉಪಯೋಗಿಸಿ ಮಾಡಬೇಕು ಹಾಗೆ ಮಾಡ್ತೀನಿ. ತದೇತದ್ ವಿಪರೀಯ ಕೊಡು ಅಂತ ಮುಂದೆ ಹೇಳ್ತಾರೆ. ಇದನ್ನು ನೀನು ವಿಸ್ತಾರ ಮಾಡು ಪ್ರಪಂಚದಲ್ಲಿ ಹೋಗಿ ಅಂತ. ಭಾಗವತದ ಏನು ಕಥೆ ಇದೆ, ಭಾಗವತ ಏನು ಅವತಾರಗಳಿದೆ, ಅದನ್ನೆಲ್ಲ ಮುಂದೆ ಅವರು ಹೇಳ್ತಾರೆ. ಅಲ್ಲಿಗೆ ನಾಳೆ ಅದನ್ನು ಹೇಳ್ತೇನೆ. ಇವತ್ತಿಗೆ ಇಲ್ಲಿ ಶ್ರೀ ಕೃಷ್ಣ. ನಾಳೆ ನಾಡಿದ್ದು 2 ದಿವಸ ಹೇಳ್ತೀನಿ. ಆದರೆ ಎಲ್ಲ ಶ್ಲೋಕಗಳನ್ನು ಬಿಟ್ಟು ಹೇಳಿದ್ದೀನಿ ತಿಳ್ಕೊಳ್ತೀನಿ. ಆದರೆ ಎಲ್ಲ ಹೇಳಿದ್ರೆ ಕೆಲವ್ರಿಗೆ ಇದು ಕತೆ ಹೇಳಿ ಇದೆಲ್ಲ ಬೇಡ ನಮಗೆ ಅಂತ ಹೇಳ್ತಾರೆ. ಆದರೆ ಒಂದೋ ಶ್ಲೋಕದಲ್ಲೂ ಅಷ್ಟು ವಿಷಯವನ್ನು ಹೇಳಿದ್ದಾರೆ. ಅದರ ಜ್ಞಾನಿಗಳು ದೊಡ್ಡವರು ಅಷ್ಟು ಅದಕ್ಕೆ ವ್ಯಾಖ್ಯಾನ ಬರೆದು ಅಷ್ಟು ವಿಷಯವನ್ನು ಹೇಳಿದ್ದಾರೆ. ಅದನ್ನು ಬಿಟ್ಟು ಹೋಗೋದು ಸರಿಯಲ್ಲ. ಶ್ರೀಕೃಷ್ಣ ಶ್ರೀಕೃಷ್ಣ ಚತುರ್ಭುಜ